ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ಅಭಿವೃದ್ಧಿಯ ಭಾರತ ವಿಷಯದ ಕುರಿತ 2 ದಿನಗಳ ವಿಶೇಷ ವಿಚಾರ ಸಂಕಿರಣದ 2ನೇ ಉಪನ್ಯಾಸದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಹೊತ್ತಿನ ಉಪನ್ಯಾಸದಲ್ಲಿ ಸಮಾವೇಶಾತ್ಮಕ ಅಭಿವೃದ್ಧಿಯ ಆರ್ಥಿಕ ನೀತಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ತತ್ವಶಾಸ್ತ್ರ ವಿಷಯದ ಮಂಡನೆಗಾಗಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣಾ ಸಂಸ್ಥೆ ISCC ಬೆಂಗಳೂರು ಇಲ್ಲಿನ ಪ್ರಾಧ್ಯಾಪಕರು ಮತ್ತು ಅಧ್ಯಕ್ಷರಾಗಿರುವ ಪ್ರೊಫೆಸರ್ ಕೃಷ್ಣರಾಜ್ ಸರ್ ಅವರನ್ನು ವೇದಿಕೆಗೆ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಕೃಷ್ಣರಾಜ್ ಸರ್ ಅವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಅರ್ಥಶಾಸ್ತ್ರದಲ್ಲಿ PhD ಪದವಿ ಪಡೆದಿದ್ದಾರೆ. ಸಂಶೋಧಕ, ಶಿಕ್ಷಕ, ನೀತಿ ಸಲಹೆಗಾರ ಮತ್ತು ಸಂಸ್ಥಾ ನಾಯಕರಾಗಿ 26 ವರ್ಷಗಳ ಸುದೀರ್ಘ ಕಾಲಗಳ ಅನುಭವ ಇವರಿಗಿದೆ. ISCCಯ ಶೈಕ್ಷಣಿಕ ಕಾರ್ಯಕ್ರಮ ಸಮಿತಿಯ ಉಪಾಧ್ಯಕ್ಷರಾಗಿಯೂ ಕೂಡ ಇವರು ಸೇವೆ ಸಲ್ಲಿಸಿದ್ದಾರೆ. 2025ರಲ್ಲಿ ಬೀಜಿಂಗ್ನ 10ನೇ ಚೀನಾ ಗ್ಲೋಬಲ್ ಥಿಂಕ್ ಟ್ಯಾಂಕ್ ಫೋರಂನಲ್ಲಿ ಭಾಷಣಕಾರರಾಗಿ, ದಕ್ಷಿಣ ಕೊರಿಯಾದ ICCRನ ಪ್ರಾಧ್ಯಾಪಕರಾಗಿ, ಅಮೆರಿಕದ ವಿಸ್ಕಾನ್ಸಿನ್ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶನ ವಿದ್ವಾಂಸರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇಲ್ಲಿವರೆಗೆ 9 ಕೃತಿಗಳು, 40ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳು, 11 PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಹಾಗೂ 17 ಪ್ರಮುಖ ಸಂಶೋಧನಾ ಯೋಜನೆಗಳನ್ನು ಪೂರ್ಣಗೊಳಿಸಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅರ್ಥಶಾಸ್ತ್ರ ವಿಶ್ವವಿದ್ಯಾಲಯದ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಕರ್ನಾಟಕ ಸರ್ಕಾರ ಇವರನ್ನು ನೇಮಿಸಿದೆ. ಕರ್ನಾಟಕ ರಾಜ್ಯದ 2025-26ನೇ ಸಾಲಿನ ಪರಿಸರ ಪ್ರಶಸ್ತಿಗೆ ಕೂಡ ಸರ್ವರು ಆಯ್ಕೆಯಾಗಿದ್ದಾರೆ. ಈ ವಿಚಾರ ಸಂಕಿರಣದ ಆಶಯದೊಂದಿಗೆ ಡಾಕ್ಟರ್ ಕೃಷ್ಣರಾಜ್ ಸರ್ವರ ನಂಟು ಗಾಢವಾದುದು. ಮಂಗಳೂರು ವಿಶ್ವವಿದ್ಯಾನಿಲಯ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಕರ್ನಾಟಕ ಸರ್ಕಾರ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ತರಬೇತಿ ಮತ್ತು ವಿಸ್ತರಣಾ ಕೇಂದ್ರ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನೆರೆದಿರುವ ಸರ್ವರ ಪರವಾಗಿ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಇದೀಗ ಕೃಷ್ಣರಾಜ್ ಸರ್ವರ ಉಪನ್ಯಾಸಕ್ಕೆ ವೇದಿಕೆ. ಎಲ್ರಿಗೂ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳೂರು ವಿಶ್ವವಿದ್ಯಾನಿಲಯ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ತರಬೇತಿ ಹಾಗೂ ವಿಸ್ತರಣಾ ಕೇಂದ್ರ, ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಇವರ ವತಿಯಿಂದ 2 ದಿನದ ಈ ಒಂದು ಸಮ್ಮೇಳನಕ್ಕೆ ನನ್ನನ್ನು ಆಹ್ವಾನಿಸಿರುವಂತಹ ಪ್ರೊಫೆಸರ್ ರಾಜು ಕೃಷ್ಣ ಬಾಳಣ್ಣರವರೇ ಹಾಗೂ ಈ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಮತ್ತು ಆಡಳಿತ ವರ್ಗ ಮತ್ತು ನನ್ನ ಸ್ನೇಹಿತರುಗಳಾದಂತಹ ಪ್ರೊಫೆಸರ್ M ಕೃಷ್ಣಮೂರ್ತಿ ಅವರಿದ್ದಾರೆ, ರಾಮಕೃಷ್ಣ ಅವರು, ಸಿದ್ದೇಶ್ ಅವರು, ಮತ್ತು ಕುಮಾರ್ ಮತ್ತು ಬೇರೆ ಎಲ್ಲ ಫ್ಯಾಕಲ್ಟಿ ಇದ್ದೀರಾ. ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಹೊಸದಾಗಿ ಸವಿತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಇಲ್ಲಿ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ವಿಶ್ವವಿದ್ಯಾನಿಲಯಕ್ಕೆ ಧನ್ಯವಾದಗಳನ್ನ ಹೇಳ್ತಾ ನಾನು ನೇರವಾಗಿ ವಿಷಯಕ್ಕೆ ಬರ್ತಾಯಿದ್ದೀನಿ. ವಿದ್ಯಾರ್ಥಿಗಳ ಸಂಖ್ಯೆ ತುಂಬ ಕಡಿಮೆ ಇದೆ. ಬೆಳಿಗ್ಗೆ ತುಂಬ ಇತ್ತು, ಬಟ್ ಈಗ ತುಂಬ ಕಡಿಮೆ ಇದೆ. ನಾನು ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ದೀನಿ, ನಿಮಗೆ ಕನ್ನಡದಲ್ಲಿ ಮಾತಾಡಬೇಕಾ ಅಥವಾ ಇಂಗ್ಲೀಷಲ್ಲಿ ಮಾತಾಡಬೇಕಾ? ಕನ್ನಡದಲ್ಲಿ ಮಾತಾಡಬೇಕಾ? ಅಂಬೇಡ್ಕರ್ ಅವರು ಎಲ್ಲ ಇಂಗ್ಲೀಷಲ್ಲಿ ಬರೆದಿದ್ದಾರೆ, ಕನ್ನಡದಲ್ಲಿ ಬರೆದಿಲ್ಲ. ಓಕೆ, ನಿಮಗೆ ಕನ್ನಡ ಪ್ರಿಯವಾದಂತಹ ಭಾಷೆ. ಸೊ ನಾನು ಆಯ್ಕೆ ಮಾಡಿಕೊಂಡಂಥ ವಿಷಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಸ್ ಥಾಟ್ಸ್ ಆನ್ ಇನ್ಕ್ಲೂಸಿವ್ ಗ್ರೋತ್. ಈಗ ವಿಕಸಿತ ಭಾರತ ಅಥವಾ ಮುಂದುವರಿದ ಅಥವಾ ಅಭಿವೃದ್ಧಿ ಹೊಂದಿದ ದೇಶ ಅಥವಾ ರಾಷ್ಟ್ರ, ಅದರ ಇವೆರಡು ಪರಿಕಲ್ಪನೆಯನ್ನು ನೀವು ನೋಡೋದಾದರೆ ಎಲ್ಲರನ್ನೂ ಒಳಗೊಂಡಂತಹ ಆರ್ಥಿಕ ಅಭಿವೃದ್ಧಿ ಅಥವಾ ಅಭಿವೃದ್ಧಿ ಹೊಂದಿದ ದೇಶ, ಇವು ಎರಡರ ಅರ್ಥದಲ್ಲಿ ಭಾಳ ವ್ಯತ್ಯಾಸ ಇದೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಥವಾ ವಿಕಸಿತ ಭಾರತ್ ಅಂತ ನಾವೇನು ಹೇಳ್ತೀವಿ, ಅದರ ಒಂದು ಕಲ್ಪನೆಯೇ ಬೇರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಎಲ್ಲರನ್ನೂ ಒಳಗೊಂಡ
ಅಭಿವೃದ್ಧಿ ಹೊಂದಿದ ಭಾರತದ ಪರಿಕಲ್ಪನೆಯೇ ಬೇರೆ. ಅದನ್ನು ಮೊದಲು ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ಹಾಗಾದರೆ ವಿಕಸಿತ ಭಾರತ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ಈಗಾಗಲೇ ಬೆಳಿಗ್ಗೆ ಕೆಲವು ವಿಷಯ ತಜ್ಞರು ಹೇಳಿದಾಗೆ 1947ರಲ್ಲಿ ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 2047ಕ್ಕೆ 100 ವರ್ಷಗಳನ್ನು ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಈ ಒಂದು ಶತಮಾನೋತ್ಸವವನ್ನು ಹೇಗೆ ಆಚರಿಸಬೇಕು ಅಂತ ನೋಡಿದಾಗ ಒಂದು ಆ್ಯಂಬಿಷಿಯಸ್ ಪ್ಲ್ಯಾನನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿಕೊಂಡಿದೆ. ಅದು ಏನಪ್ಪ ಅಂತಂದರೆ ವಿಕಸಿತ ಭಾರತ ಅಥವಾ ಅಭಿವೃದ್ಧಿ ಹೊಂದಿದ ಭಾರತ ಅಂತ. ಅಭಿವೃದ್ಧಿ ಹೊಂದಿದ ಭಾರತವನ್ನು ಹೇಗೆ ಅವರು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ, ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದಾಗ ಈಗ ಅಮೆರಿಕಾ, ಚೈನಾ, ಜಪಾನ್, ಜರ್ಮನಿ, ಫ್ರಾನ್ಸ್ ಈ ರಾಷ್ಟ್ರಗಳು ನಮಗಿಂತ ಮೇಲೆ ಇರುವಂಥ ರಾಷ್ಟ್ರಗಳು ಆರ್ಥಿಕ ಅಭಿವೃದ್ಧಿಯಲ್ಲಿ. ಆರ್ಥಿಕ ಅಭಿವೃದ್ಧಿಯನ್ನು ಹೇಗೆ ಅಳತೆ ಮಾಡ್ತೀವಿ ಅಂತಂದರೆ, ಒಂದು ಟೋಟಲ್ GDP ಆಫ್ ದಿ ಕಂಟ್ರಿ, ಮತ್ತು ಎರಡನೇದು ಪರ್ ಕ್ಯಾಪಿಟಲ್ ಇನ್ಕಮ್, ತಲಾ ಆದಾಯ. ಅಮೆರಿಕದ ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಆ ದೇಶದ ಒಟ್ಟು ಉತ್ಪನ್ನ, ರಾಷ್ಟ್ರೀಯ ಉತ್ಪನ್ನ ಎಷ್ಟಿದೆ ಅಂತಂದರೆ $29 ಟ್ರಿಲಿಯನ್. ಮತ್ತು ಚೈನಾದ ರಾಷ್ಟ್ರೀಯ ಉತ್ಪನ್ನ ಎಷ್ಟಿದೆ ಅಂತಂದರೆ $19 ಟ್ರಿಲಿಯನ್. ಮತ್ತು ಜರ್ಮನಿ, ಜಪಾನ್ ಮತ್ತು ಫ್ರಾನ್ಸ್ ಈ ರಾಷ್ಟ್ರಗಳನ್ನ ತೆಗೆದುಕೊಂಡಾಗ ದೇ ಆರ್ ಅರೌಂಡ್ 5 ಟ್ರಿಲಿಯನ್, 4 ಟ್ರಿಲಿಯನ್, 4.1 ಟ್ರಿಲಿಯನ್ ಆ ರೀತಿ ಇದೆ. ಭಾರತದ ಸ್ಥಿತಿ ಹೇಗಿದೆ ಅಂತಂದರೆ, ಭಾರತವು ಕೂಡ 4.12 ಟ್ರಿಲಿಯನ್ ಹೊಂದಿರುವಂಥದ್ದು. ಸೊ ಇಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ನಾವು ಹಾಕ್ಕೊಂಡಿರುವಂತಹ ಒಂದು ಮಾರ್ಗ ಅಥವಾ ಆಬ್ಜೆಕ್ಟಿವ್ ಅಥವಾ ಗುರಿ ಏನಪ್ಪ ಅಂತಂದರೆ, ನಾವು $40 ಟ್ರಿಲಿಯನ್ 2047ರಲ್ಲಿ ತಲುಪಬೇಕು ಅಂತ. ಸೊ ಈಗ 4 ಟ್ರಿಲಿಯನ್ ಇರುವಂಥದ್ದು 40 ಟ್ರಿಲಿಯನ್ಗೆ ರೀಚ್ ಆಗಬೇಕು. ಅದು ಎಷ್ಟು ವರ್ಷದಲ್ಲಿ ಅಂದರೆ 21 ವರ್ಷದಲ್ಲಿ. ಈಗ ನಾವು 2026 2047 ಮೈನಸ್ 2026 ಅಂತಂದರೆ 21 ಇಯರ್ಸ್ ಏನೋ ಬರುತ್ತೆ. 21 ಇಯರ್ಸಲ್ಲಿ $36 ಟ್ರಿಲಿಯನ್ ನಾವು ಅಚೀವ್ ಮಾಡಬೇಕು. 36 ಡಿವೈಡೆಡ್ ಬೈ 21 ಇಯರ್ಸ್ ಎಷ್ಟು? ಆಲ್ಮೋಸ್ಟ್ $1.8 ಟ್ರಿಲಿಯನ್ ನಾವು ಪ್ರತಿ ವರ್ಷ ಹೆಚ್ಚು ಮಾಡ್ತಾ ಹೋಗಬೇಕು. ಆದರೆ ನಾನೊಂದು ಅಧ್ಯಯನ ಮಾಡಿರೋ ಪ್ರಕಾರ ಈಗ GDP ಗ್ರೋತ್ ಭಾರತದಲ್ಲಿ ಎಷ್ಟಿದೆ ಅಂತಂದರೆ ಅರೌಂಡ್ 7.2%. ಈಗ ಅದು ಕೂಡ ಕಡಿಮೆ ಆಗ್ತಾ ಇದೆ. 7.2%ಅಲ್ಲಿ ನಮ್ಮ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದ್ದರೆ 2047ನಲ್ಲಿ $40 ಟ್ರಿಲಿಯನ್ ಅಚೀವ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಆರ್ಥಿಕತೆ ಎಷ್ಟು ದರದಲ್ಲಿ, ಯಾವ ದರದಲ್ಲಿ ಬೆಳಿಬೇಕು ಅಂತಂದರೆ ಅದು 15%ಗಿಂತ ಹೆಚ್ಚು ಬೆಳಿಬೇಕು. 15% ಆಫ್ ಅವರ್ GDP ರೇಟಲ್ಲಿ ಬೆಳಿಬೇಕು. 15%. ಅದು ಎರಡು ರೀತಿ ನಾವು ಆರ್ಥಿಕ ತಜ್ಞರು ಎಸ್ಟಿಮೇಷನ್ನ ಮಾಡ್ತೀವಿ. ಒಂದು ಕರೆಂಟ್ ಪ್ರೈಸಸ್ಸು, ಇನ್ನೊಂದು ಆ್ಯಕ್ಚುಯಲ್ ಪ್ರೈಸಸ್ಸು. ಇದು ಕರೆಂಟ್ ಪ್ರೈಸಸ್ಲೆಲ್ಲ ನಾನು ಹೇಳ್ತಿರೋದು, ಆ್ಯಕ್ಚುಯಲ್ ಆಗಿ ರಿಯಲ್ ಪ್ರೈಸಸ್. ಅದು 15% ಗ್ರೋತ್ ಆದಾಗ ಮಾತ್ರ ನಾವು 40 ಟ್ರಿಲಿಯನ್ ಎಕಾನಮಿನ ಅಚೀವ್ ಮಾಡಲಿಕ್ಕೆ ಸಾಧ್ಯ. ಇದು ಭಾರತ ಸರ್ಕಾರ ಅರ್ಥ ಮಾಡಿಕೊಂಡಿರುವಂಥ ಅಭಿವೃದ್ಧಿ ಹೊಂದಿದ ರಾಷ್ಟ್ರದ ಕಲ್ಪನೆ. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿದಂಥ ಕಲ್ಪನೆ ಏನು ಅಂತಂದರೆ, ಎಲ್ಲರನ್ನೂ ಒಳಗೊಂಡಂತಹ ಆರ್ಥಿಕ ಅಭಿವೃದ್ಧಿಯನ್ನು ನಾವು ಸಾಧಿಸಬೇಕು ಅನ್ನೋದು ಡಾಕ್ಟರ್ BR ಅಂಬೇಡ್ಕರ್ ಅವರ ಅಭಿಪ್ರಾಯ. ಸೊ ಅದಕ್ಕೋಸ್ಕರ ಅವರು ಅದಕ್ಕಿಂತ ಮುಂಚೆ ನಾನು ಯಾಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಚಿಂತನೆಗಳು ಬಹಳ ಮುಖ್ಯ ಆಗುತ್ತೆ ಈ ಒಂದು ಕಾಲಘಟ್ಟದಲ್ಲಿ, ಮತ್ತು ಸರ್ಕಾರಗಳ ಫಂಕ್ಷನ್ಸ್,
ಸರ್ಕಾರಗಳ ಕಾರ್ಯವೈಖರಿ ಅಥವಾ ಕಾರ್ಯನೀತಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹೇಗೆ ಬದಲಾವಣೆ ಆಗಿದೆ, ಈ ಒಂದು ಬದಲಾವಣೆ ಆಶಾದಾಯಕವಾಗಿದೆಯಾ ಅಥವಾ ನಿರಾಶಾದಾಯಕವಾಗಿದೆಯಾ ನಮಗೆ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಅಥವಾ ಎಲ್ಲರನ್ನ ಒಳಗೊಂಡಂತಹ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಅದಕ್ಕೋಸ್ಕರ ನಿಮಗೆ ಫಸ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಪರಿಚಯಿಸಿ ಅವರ ಆರ್ಥಿಕ ಚಿಂತನೆಗಳ ಜೊತೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನು ಅಚೀವ್ ಮಾಡಲಿಕ್ಕೆ ಮತ್ತು ಎಲ್ಲರನ್ನೂ ಒಳಗೊಂಡಂತೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಥವಾ ಇಲ್ವಾ ಅಂತ ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ನ ನಾನು ನಿಮ್ಮ ಮುಂದೆ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ ತಕ್ಷಣ ಅವರು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಅಂತ ಹೇಳ್ತೀವಿ, ಅಥವಾ ಅವರೊಬ್ಬರು ದೊಡ್ಡ ಅಡ್ವೊಕೇಟ್ ಅಂತ ಹೇಳ್ತೀವಿ, ಅಥವಾ ಲಾಯರ್ ಆಗಿದ್ದರು ಅಂತ ಹೇಳ್ತೀವಿ, ಅಥವಾ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಅಂತ ಹೇಳ್ತೀವಿ, ಅಥವಾ ಅವರು ಕಾಸ್ಟ್ ಬಗ್ಗೆ ಸಾಕಷ್ಟು ಸ್ಟಡಿಯನ್ನು ಮಾಡಿದ್ದಾರೆ ಅಂತ ಹೇಳ್ತೀವಿ. ಆದರೆ ನಾವು ಪ್ರಮುಖವಾದ ವಿಚಾರವನ್ನು ನಾವು ಮರ್ತಿರೋದು ಏನಪ್ಪ ಅಂದರೆ, ಅವರು ಬೇಸಿಕಲಿ ಎನ್ ಎಕನಾಮಿಸ್ಟ್. ಅವರು ಮೊದಲು ಸ್ಟಡಿಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇ ಆರ್ಥಿಕ ವಿದ್ಯಾರ್ಥಿಯಾಗಿ ಅಥವಾ ಆರ್ಥಿಕ ಎಕನಾಮಿಕ್ಸ್ ಸ್ಟೂಡೆಂಟ್ಸ್ ಆಗಿ ಅಧ್ಯಯನವನ್ನು ಫಸ್ಟು ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಹೋಗಿ ಮಾಡ್ತಾರೆ, ನಂತರ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಅಧ್ಯಯನ ಮಾಡ್ತಾರೆ. ಸೊ ಈ ಎರಡು ಅಧ್ಯಯನಗಳನ್ನು ಮುಗಿಸಿದ ನಂತರ ಅವರು ಭಾರತಕ್ಕೆ ವಾಪಸ್ಸು ಬರ್ತಾರೆ. ಸೊ ಅದರಲ್ಲಿ ಪ್ರಮುಖವಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೊಬ್ಬರು ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ. ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಅಂತ ಹೇಳಿದ ತಕ್ಷಣ ನಿಮಗೆ ಅದು ಸರಿಯಾಗಿ ಅರ್ಥ ಆಗೋದಿಲ್ಲ. ಯಾಕಂತಂದರೆ ಶ್ರೇಷ್ಠತೆಯಲ್ಲಿ ಏನಿರಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಈಗ ಶ್ರೇಷ್ಠತೆಯಲ್ಲಿ ಏನಿದೆ ಅಂತಂದರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಎ ಪ್ರಾಕ್ಟಿಕಲ್ ಎಕನಾಮಿಸ್ಟ್, ನಾಟ್ ಎ ಥಿಯರಿಸ್ಟ್. ನಮ್ಮಲ್ಲಿ ಸಾಕಷ್ಟು ಸಿದ್ಧಾಂತವನ್ನು ಓದ್ಕೊಂಡಿರುವಂಥ ಆರ್ಥಿಕ ತಜ್ಞರಿದ್ದಾರೆ, ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರ್ಥಿಕ ಸಿದ್ಧಾಂತಗಳನ್ನು ಓದಿಕೊಂಡು ಅವುಗಳನ್ನು ಪ್ರಾಕ್ಟಿಕಲಾಗಿ ಹೇಗೆ ಅಪ್ಲೈ ಮಾಡಬೇಕು, ನಮ್ಮ ದಿನನಿತ್ಯ ಜೀವನದಲ್ಲಿ ಅವುಗಳನ್ನು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಅಪಾರವಾದ ಜ್ಞಾನ ಇರೋದ್ರಿಂದ ನಾನು ಏನು ಕರಿತೀನಿ ಅವ್ರಿಗೆ ಅಂತಂದರೆ, ಈ ವಾಸ್ ಎ ಪ್ರಾಕ್ಟಿಕಲ್ ಎಕನಾಮಿಸ್ಟ್. ಅಂದರೆ ನೈಜ ಆರ್ಥಿಕ ತಜ್ಞ, ಅಥವಾ ಒಂದು ವ್ಯವಸ್ಥೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರಗಳನ್ನು ಸೂಚಿಸಿದಂಥ ಅರ್ಥಶಾಸ್ತ್ರಜ್ಞ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರು ನಿಮಗೆ ಗೊತ್ತಿರೋ ಹಾಗೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸು ಮತ್ತು ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಓದಿದ್ರು. ಅವರು ಒಂದು ಸೇಯಿಂಗ್ಸ್ ಇದೆ ಅವ್ರದ್ದು, ಏನಂತಂದರೆ, ಈಕ್ವಾಲಿಟಿ ಮೇ ಬಿ ಫಿಕ್ಷನ್ ಬಟ್ ನನ್ ಪ್ಲಸ್ ಒನ್ ಮಸ್ಟ್ ಅಕ್ಸೆಪ್ಟ್ ಇಟ್ ಆ್ಯಸ್ ಎ ಗವರ್ನಿಂಗ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಅಂದರೆ ಈಕ್ವಾಲಿಟಿನ ನಾವು ಎಲ್ಲರ ಜೀವನದಲ್ಲಿ ಅಥವಾ ಎಲ್ಲ ಸಮಾಜದಲ್ಲಿ ಅಥವಾ ಎಲ್ಲ ಕಂಟ್ರೀಸ್ಗಳಲ್ಲಿ ತರಲಿಕ್ಕೆ ಸಾಧ್ಯನಾ ಅಂತಂದರೆ ಸಾಧ್ಯತೆ ಇಲ್ಲ. ಈಕ್ವಾಲಿಟಿ ಅನ್ನೋದು ಒಂದು ಫಿಕ್ಷನ್ ಇದ್ದಂಗೆ, ಅದನ್ನು ಅಚೀವ್ ಮಾಡಲಿಕ್ಕೆ ಕಷ್ಟ. ಬಟ್ ಅವರೇನು ಹೇಳೋದು ಅಂತಂದರೆ, ಆದರೆ ಈ ಸೇಸ್ ದಟ್ ಒನ್ ಮಸ್ಟ್ ಅಕ್ಸೆಪ್ಟ್ ಇಟ್ ಆ್ಯಸ್ ಎ ಗವರ್ನಿಂಗ್ ಪ್ರಿನ್ಸಿಪಲ್. ಆದರೆ ಸರ್ಕಾರಗಳು ತಮ್ಮ ಕಾರ್ಯಕ್ರಮದಲ್ಲಿ ಅಥವಾ ಆಡಳಿತದಲ್ಲಿ ಈಕ್ವಾಲಿಟಿಯನ್ನು ಅಚೀವ್ ಮಾಡಲಿಕ್ಕೆ ಸತತ ಪ್ರಯತ್ನಗಳನ್ನು ಮಾಡಬೇಕು, ಎಲ್ಲ ಕಾರ್ಯಕ್ರಮಗಳ ಮೂಲಕ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಈಕ್ವಾಲಿಟಿನ ನಾವು ಅಚೀವ್ ಮಾಡೋಕ್ಕಾಗಲ್ಲ ಅಂತ ಬಿಡಬಾರ್ದು, ಬಟ್ ಅದಕ್ಕೆ ಈಕ್ವಾಲಿಟಿ ಅಚೀವ್ ಮಾಡೋ ಕಡೆ ಸರ್ಕಾರಗಳು ಮತ್ತು ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು. ಕುಟುಂಬ ಮಟ್ಟದಲ್ಲಿ ಈಕ್ವಾಲಿಟಿನ ಅಚೀವ್ ಮಾಡಬೇಕು. ಕುಟುಂಬ ಮಟ್ಟದಲ್ಲಿ ಹೇಗೆ ಈಕ್ವಾಲಿಟಿನ ಅಚೀವ್ ಮಾಡೋದು ಅಂತಂದರೆ, ಇಬ್ಬರು ಮಕ್ಕಳಿರ್ತಾರೆ ಅಂತಂದರೆ, ಒಂದು ಗಂಡು ಒಂದು ಹೆಣ್ಣು ಇದ್ದರೆ ಆ ಕುಟುಂಬದಲ್ಲಿ ಇಬ್ಬರನ್ನೂ ಸರಿಯಾಗಿ ಕಾಣುವಂಥದ್ದು, ಇಬ್ಬರಿಗೂ ಸರಿಯಾದಂಥ ಎಜುಕೇಷನ್ನ ಕೊಡುವಂಥದ್ದು, ಇಬ್ಬರಿಗೂ ಸರಿಯಾದ ವಸ್ತ್ರಗಳನ್ನು, ಇಬ್ಬರಿಗೂ ಸರಿಯಾದಂಥ ಊಟ ವ್ಯವಸ್ಥೆಗಳನ್ನು ಈಕ್ವಲ್ ಆಗಿ ನೋಡುವಂಥದ್ದು. ಅದು ಮನೆಯಿಂದ ಸ್ಟಾರ್ಟ್ ಆಗಿ ಅದು ಗೌರ್ಮೆಂಟು ಅಥವಾ ಸರ್ಕಾರದ ಮಟ್ಟದಲ್ಲೂ ಕೂಡ ಈ ರೀತಿಯ ಮನೋಭಾವನೆಗಳನ್ನು ಇಟ್ಕೋಬೇಕು ಅಂತ ಅವರು ಹೇಳುವಂಥದ್ದು. ಅಂದರೆ ಈಕ್ವಾಲಿಟಿಯನ್ನು ನಾವು 100% ಫಾಲೋ ಮಾಡೋಕ್ಕಾಗದೇ ಇದ್ರೂ ಕೂಡ ಸರ್ಕಾರಗಳು ಈಕ್ವಾಲಿಟಿಯನ್ನು ಅಚೀವ್ ಮಾಡೋದ್ರ ಕಡೆ ಗಮನ ಹರಿಸ್ಬೇಕು ಅಂತ ಅವರು ಹೇಳ್ತಾರೆ. ಸೊ ನೆಕ್ಸ್ಟು ಅವರು ಎಲ್ಲೆಲ್ಲಿ ಓದಿದ್ರು, ಯಾರ ಕಡೆಯಿಂದ ಇನ್ಫ್ಲೂಯೆನ್ಸ್ ಆದರು, ಮತ್ತು ಏನೇನು ಡಿಗ್ರಿ ತಗೊಂಡ್ರು ಅಂತೆಲ್ಲ ನಾನು ಇಲ್ಲಿ ಹೇಳಲಿಕ್ಕೆ ಕೊಟ್ಟಿದ್ದೀನಿ. ಗಲಾಟೆ ಮಾಡಬಾರ್ದು, ದಯವಿಟ್ಟು ಕೇಳಿಸ್ಕೋಬೇಕು, ನನಗೆ ತೊಂದರೆ ಆಗುತ್ತೆ.
ಸೊ ಅಂಬೇಡ್ಕರ್ ಅವರು ಒಬ್ಬ ಆರ್ಥಿಕ ತಜ್ಞ ಆಗಿದ್ದರು ಅಂತ ನಾನು ಹೇಳಿದೆ, ಶ್ರೇಷ್ಠ ಆರ್ಥಿಕ ತಜ್ಞರಾಗಿದ್ದರು ಅಂತ. ಬಟ್ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ರೆ ಅವ್ರನ್ನ ತಪ್ಪಾಗುತ್ತೆ. ಅವರು ಕೇವಲ ಶ್ರೇಷ್ಠ ಆರ್ಥಿಕ ತಜ್ಞರಾಗಿರಲಿಲ್ಲ, ಅವರು ಒಬ್ಬ ದೊಡ್ಡ ಸಾಮಾಜಿಕ ಚಿಂತಕರಾಗಿದ್ದರು, ದೊಡ್ಡ ಸಂವಿಧಾನ ವಿದ್ವಾಂಸರಾಗಿದ್ದರು, ದೊಡ್ಡ ಲಾಯರ್ ಕೂಡ ಆಗಿದ್ದರು. ಈ ರೀತಿ ಹಲವಾರು ವಲಯಗಳಲ್ಲಿ ಅವರು ತುಂಬ ಕೆಲಸವನ್ನು ಮಾಡಿರುವಂಥದ್ದನ್ನ ನಾವು ನೋಡ್ಬೋದು. ಸೊ ಈ ಎಲ್ಲ ವಲಯಗಳಲ್ಲಿ ಕೆಲಸ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಸಾಕಷ್ಟು ಜ್ಞಾನ ಹೆಚ್ಚುತ್ತೆ. ಸಾಕಷ್ಟು ಜ್ಞಾನ ಹೆಚ್ಚೋದ್ರ ಜೊತೆಗೆ ಒಂದೇ ವಿಷಯವನ್ನು ಡಿಫ್ರೆಂಟ್ ದೃಷ್ಟಿಕೋನದಿಂದ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಒಬ್ಬರು ಸಾಮಾಜಿಕ ದೃಷ್ಟಿಕೋನದಿಂದ ನೋಡ್ಬೋದು, ಒಬ್ಬರು ಆರ್ಥಿಕ ದೃಷ್ಟಿಕೋನದಿಂದ ನೋಡ್ಬೋದು, ಒಬ್ಬರು ರಾಜಕೀಯ ದೃಷ್ಟಿಕೋನದಿಂದ ನೋಡ್ಬೋದು, ಇನ್ನೊಬ್ಬರು ಸೈಂಟಿಫಿಕ್ ದೃಷ್ಟಿಕೋನದಿಂದ ನೋಡ್ಬೋದು. ಸೊ ಎಲ್ಲ ದೃಷ್ಟಿಕೋನದಲ್ಲೂ ನಾವು ಆ ಒಂದು ಪರಿಸ್ಥಿತಿಯನ್ನು, ಒಂದು ವಸ್ತುವನ್ನು ಸರಿಯಾಗಿ ಅಧ್ಯಯನ ಮಾಡಲಿಕ್ಕೆ ಅಥವಾ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲ ವಿಷಯಗಳಲ್ಲೂ ಸಾಕಷ್ಟು ಅಧ್ಯಯನವನ್ನು ಮಾಡಿದ್ರಿಂದ ಅವರಿಗೆ ಸಾಕಷ್ಟು ಜ್ಞಾನ ಇತ್ತು ಅಂತ ನಾವು ಹೇಳ್ಬೋದು. Therefore, Ambedkar traversed across disciplines with authority and broke many traditional irrationality existed in the academic world. And he destroyed all these ಟ್ರೆಡಿಷನಲ್ ಇರ್ರ್ಯಾಷನಾಲಿಟಿ ಅಂತಂದರೆ, ಈಗ ನಾವು ಸಾಕಷ್ಟು ಟ್ರೆಡಿಷನಲ್ ಇರ್ರ್ಯಾಷನಾಲಿಟಿಯನ್ನು ಫಾಲೋ ಮಾಡ್ತಿದ್ವಿ. ಬೆಳಿಗ್ಗೆ ತಾನೇ ಹೇಳಿದ್ರು, ನಾವು ಶೂನ ಹಾಕ್ಕೊಂಡು ಅಂಬೇಡ್ಕರ್ ಫೋಟೋಗೆ ಹೂವು ಹಾಕಬೇಕಾ ಅಥವಾ ಬೇಡ ಅನ್ನೋದು. ಅದಕ್ಕೇನು ಅರ್ಥ ಇಲ್ಲ, ಅದಕ್ಕೇನು ಒಂದು ಥಿಯರಿ ಅಥವಾ ಒಂದು ಟ್ರೆಡಿಷನ್ದು ಏನು ಪ್ರಾಕ್ಟೀಸ್ ಇಲ್ಲ. ಬಟ್ ಸ್ಟಿಲ್ ನಾವು ಆ ಒಂದು ಗೊಂದಲವನ್ನು ಇವತ್ತು ಕೂಡ ಫೇಸ್ ಮಾಡ್ತಾ ಇದ್ದೀವಿ. ಅದನ್ನು ಅವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರು ಯಾವಾಗಲೂ ಅವರು ಸೈಂಟಿಫಿಕ್ ಬೇಸಿಸ್ ಮೇಲೆ ಅರ್ಥ ಮಾಡಿಕೊಂಡು ಉತ್ತರವನ್ನು ಕಂಡುಕೊಳ್ತಾ ಇದ್ದರು. ಅದರಿಂದ ಇವತ್ತು ನಮ್ಮ ಭಾರತದಲ್ಲಿ ಅತಿ ಹೆಚ್ಚಾಗಿ ಮೂಢನಂಬಿಕೆಗಳು ಮತ್ತೆ ಮರುಕಳಿಸ್ತಾ ಇದ್ದಾವೆ. ಇವತ್ತು ಚಂದ್ರಗ್ರಹಣ ಸಾಕಷ್ಟು ನೀವು ನೋಡಿರ್ಬೋದು, ಎಲ್ಲಿ ಏನೇನು ಚರ್ಚೆಗಳಾಗ್ತಾ ಇದೆ ಟಿ ವಿಗಳಲ್ಲಿ ಮತ್ತು ಇನ್ನಿತರ ಮಾಧ್ಯಮಗಳಲ್ಲಿ. ಮತ್ತು ಆ ಚಂದ್ರಗ್ರಹಣ ಆದಾಗ ಹೇಗೆ ಸೂಪರ್ಸ್ಟಿಷನ್ಸ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ. ಅದಕ್ಕಿಂತ ಮುಖ್ಯವಾಗಿ ಒಂದು ನಮ್ಮ ಭಾರತದಲ್ಲಿ ಬರ್ತಾ ಇರುವಂಥ ವಿಚಾರಧಾರೆ ಏನಪ್ಪ ಅಂತಂದರೆ, ಇನ್ನೊಂದು ಮುಖ್ಯವಾಗಿ ಈ ಒಂದು ಏನ್ಷಿಯಂಟ್ ಪ್ರಿನ್ಸಿಪಲ್ಸ್ ಅಥವಾ ಏನ್ಷಿಯಂಟ್ ಟ್ರೆಡಿಷನ್ಸು, ಈ ಒಂದು ಪ್ರಾಚೀನ ಭಾರತದ ಒಂದು ಮರುಕಲ್ಪನೆಗಳು ಮತ್ತೆ ಹುಟ್ಟಾಗ್ತಾ ಇರುವಂಥದ್ದು. ಆ ಒಂದು ಇರ್ರ್ಯಾಷನಾಲಿಟಿ ಇದೆಯಲ್ಲ, ಟ್ರೆಡಿಷನಲ್ ಇರ್ರ್ಯಾಷನಾಲಿಟಿ ವಿರುದ್ಧ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾಳ ಹಿಂದಿನ ದಿನದಿಂದಲೂ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಈಗ ಒಂದು ಜಾತಿ ವ್ಯವಸ್ಥೆ ಇದೆ ಅಂತಂದರೆ, ಅದಕ್ಕೆ ಯಾಕೆ ಜಾತಿ ವ್ಯವಸ್ಥೆ ಇದೆ ಅಂತ, ಯಾಕೆ ಕ್ಯಾಸ್ಟಿಸಮ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ನಾವು ಕೇಳಿದಾಗ ಅವ್ರಿಗೆ ಉತ್ತರ ಬರಲ್ಲ. ಯಾಕೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಅವರು, ಬಟ್ ಸ್ಟಿಲ್ ಫಾಲೋ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದೀರಾ ಅಂತ ಒಂದು ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಮತ್ತು ಈ ಒಂದು ಕ್ಯಾಸ್ಟ್ ಬಗ್ಗೆ ಅಧ್ಯಯನ ಮಾಡ್ತಿರೋರು ಯಾರು ಅಂದರೆ SC/ST ಕ್ಯಾಸ್ಟ್ ಬಗ್ಗೆ ಅಧ್ಯಯನ ಮಾಡ್ತಿದ್ದಾರೆ ಹೊರತು, ನಾವು ಯಾಕೆ ಕ್ಯಾಸ್ಟಿಸಮ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ಅಂತ ಅವರು ಅಧ್ಯಯನ ಮಾಡ್ತಾ ಇಲ್ಲ. ನಮ್ಮ ತಪ್ಪುಗಳೇನಿದೆ, ನಮ್ಮ ಸಮಾಜದಲ್ಲಿರುವಂಥ ತಪ್ಪುಗಳೇನಿದೆ, ಆ ತಪ್ಪುಗಳಿಗೆ ಹೇಗೆ ಉತ್ತರ ಕಂಡುಹಿಡ್ಕೋಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಈ ಒಂದು ಎಜುಕೇಷನ್ನ ನಾವು ಭಾರತದಲ್ಲಿ ನೀಡಿಲ್ಲ. ಇದರಿಂದ ಏನಾಗ್ತಾ ಇದೆ, ಈ ಒಂದು ಕ್ಯಾಸ್ಟಿಸಮ್ ಆಗಲಿ, ಸೂಪರ್ಸ್ಟಿಷನ್ ಆಗಲಿ, ಅಥವಾ ಇಂದಿನ ಧರ್ಮವನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಪ್ರಾಕ್ಟೀಸ್ ಏನಾಗ್ತಾ ಇದೆ ಭಾರತದಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ, ನಾವು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದ್ದೂ ಕೂಡ ಫಾರ್ ಎಕ್ಸಾಂಪಲ್ ಇನ್ಕಮ್ ಜಾಸ್ತಿ ಆಗ್ತಾ ಇದ್ದಾಗೂ ಕೂಡ ನಮ್ಮ ಪ್ರಾಕ್ಟೀಸ್ಗಳು ಅಥವಾ ಟ್ರೆಡಿಷನ್ಸು ನಮ್ಮನ್ನು, ನಮ್ಮ ಭಾರತದ ಅಭಿವೃದ್ಧಿಯನ್ನು ಹಿಂದಕ್ಕೆ ತಳ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಇದಕ್ಕೆ ಹಿಂದಕ್ಕೆ ತಳ್ಳುವಂಥದ್ದು ಹೇಗೆ ಅಂತಂದರೆ, ಡಿವಿಷನ್ ಆಗ್ತಾ ಇರುವಂಥ ಸೊಸೈಟಿನಲ್ಲಿ ಡಿವಿಷನ್ ಆಗಿ, ಈ ಡಿವಿಷನ್ನು ಒಟ್ಟಿಗೆ ಭಾರತವನ್ನು ಅಭಿವೃದ್ಧಿಯ ಕಡೆ ಹೋಗೋದಕ್ಕೆ ತಡೀತಾ ಇರುವಂಥದ್ದನ್ನ ನಾವು ಗಮನಿಸ್ಬೋದು. ಆದ್ದರಿಂದ ಈ ಟ್ರೆಡಿಷನ್ಸ್ಗಳು ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಧಕ್ಕೆ ಆಗಬಾರ್ದು. ಹೌಸ್ ಹೋಲ್ಡ್ ಲೆವೆಲಲ್ಲಾಗಿರ್ಬೋದು ಅಥವಾ ಸೊಸೈಟಿಲೆಲ್ಲಾಗಿರ್ಬೋದು. ಸೊ ಈ ಟ್ರೆಡಿಷನ್ನ ನಾವು ಮೆಟ್ಟಿ ನಿಂತಾಗ, ಈಗ ಅಮೇರಿಕಾ ಯಾಕೆ ಅಷ್ಟೊಂದು ಶಕ್ತಿಶಾಲಿ ರಾಷ್ಟ್ರವಾಗಿದೆ ಅಂತಂದರೆ, ಅಲ್ಲಿ
ಈಗ ಚೈನಾ ಯಾಕೆ ಅಷ್ಟೊಂದು ಶಕ್ತಿಶಾಲಿ ರಾಷ್ಟ್ರವಾಗಿದೆ ಅಂತಂದರೆ ಅಲ್ಲಿ ದೇವರ ಮೇಲೆ ನಂಬಿಕೆ ಇಡುವಂಥ ಜನರ ಸಂಖ್ಯೆ ಕಡಿಮೆ ಇರುವಂಥದ್ದು, ಅಥವಾ ಅವರು ದೇವರ ಮೇಲೆ ನಂಬಿಕೆ ಇಲ್ಲದಿರುವಂತಹ ಏತಿಸ್ಟ್ ಅಂತ ಏನು ಹೇಳ್ತೀವಿ ಅವರು ಜಾಸ್ತಿ ಇರುವಂಥದ್ದು. ಹೀಗಾಗಿ ಅವರು ಆರ್ಥಿಕ ಅಭಿವೃದ್ಧಿ ಕಡೆ ಜಾಸ್ತಿ ಗಮನ ಹರಿಸ್ತಾ ಇರುವಂಥದ್ದು. ಆದರೆ ಭಾರತದಲ್ಲಿ ಏನಾಗ್ತಾ ಇದೆ, ನಾವು ವಿ ಆರ್ ಗೋಯಿಂಗ್ ಬ್ಯಾಕ್ವರ್ಡ್ ಹಾಗಾಗ್ತಾ ಇದೆ. ಸೊ ಇದನ್ನೆಲ್ಲ ಅವರು ಕ್ವಶನ್ ಮಾಡಿದ್ರು. ಸೊ ಹೀಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯನ್ನು ಯಾವ ರೀತಿ ನೋಡ್ತಾರೆ ಅಂತಂದರೆ, he was strongly believed in fullness of life can be achieved with equality of opportunity for every citizen regardless of one's religion, caste, creed, class and gender. ಎಲ್ಲರಿಗೂ ಸಮಾನವಾಗಿ ಆಪರ್ಚುನಿಟೀಸ್ಗಳು ಅವಕಾಶಗಳು ಸಿಕ್ಕಿದಾಗ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ರಿಲಿಜಿಯನ್, ಕ್ರೀಡ್, ಜೆಂಡರ್ ಎಕ್ಸೆಟ್ರಾ ಅವರು ಮೇಲೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಸೊ ಈ ಒಂದು ತತ್ವ ಏನಿದೆ ಇದು ಆರ್ಥಿಕ ಅಭಿವೃದ್ಧಿಯನ್ನು ಅಥವಾ ವಿಕಸಿತ ಭಾರತವನ್ನು ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಈ ತತ್ವಗಳ ಅಡಿಯಲ್ಲಿ ಸರ್ಕಾರಗಳು ಕೆಲಸ ಮಾಡಿದಾಗ. ಸೊ ಆದ್ದರಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಫಿಲಾಸಫಿ ಏನಿತ್ತು ಅಂತಂದರೆ, ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡಿದಾಗ, ಅಲ್ಲಿ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಕೊಟ್ಟಾಗ ಅಲ್ಲಿ ಆರ್ಥಿಕ ಅಭಿವೃದ್ಧಿಯ ಯಶಸ್ವಿ ಆಗುತ್ತೆ, ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ಅದರಿಂದ ದೇಶ ಅಭಿವೃದ್ಧಿ ಆಗುತ್ತೆ, ಎಲ್ಲರಿಗೂ ಒಳ್ಳೆ ಬಾಳು ಸಿಗುತ್ತೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದರು ಹಿಂದೆನೇ. ಸೊ ಅದರಿಂದ ಅವ್ರು ಏನು ಮಾಡಿದ್ರು, ಎಮೆನ್ಸಿಪೇಟರ್ ಆಫ್ ಸ್ಲೇವರಿ ಫಾರ್ ಹ್ಯೂಮನ್ ಡೆವಲಪ್ಮೆಂಟ್ ಆ್ಯಂಡ್ ಎ ನೇಷನ್ ಬಿಲ್ಡರ್ ಫಾರ್ ಮಾಡರ್ನ್ ಇಂಡಿಯಾ. ಅದರಿಂದ ಸ್ಲೇವರಿಯನ್ನು ಹೋಗಲಾಡಿಸಿ ಒಂದು ಮಾಡ್ರನ್ ಇಂಡಿಯಾ ಕಟ್ಟಲಿಕ್ಕೆ ತಮ್ಮ ಸಂವಿಧಾನದ ಮೂಲಕ ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಈಗ ಒಂದು ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತ, ಭಾರತದ ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತ ಯಾವುದರ ಮೇಲೆ ಅಥವಾ ಯಾವುದು ತಳಹದಿ ಅಂತಂದರೆ ಸಂವಿಧಾನವೇ ಅದರ ತಳಹದಿ. ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇದೊಂದೇ ಸಾಕು. ಈ ಒಂದು ತಳಹದಿಯ ಮೇಲೆ ನಾವು ಕೆಲಸ ಮಾಡಿದ್ದೇ ಆದರೆ ನಾವು ಶೀಘ್ರಗತಿಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ಬೋದು. ಆದರೆ ಏನು ವ್ಯವಸ್ಥೆ ಇದೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಸೊ ಈ ತತ್ವಗಳ ಅಡಿಯಲ್ಲಿ ನಾವು ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿಯನ್ನು ಪ್ರಾಕ್ಟೀಸ್ ಮಾಡಬೇಕು. ಲಿಬರ್ಟಿ ಅಂತಂದರೆ ಎಲ್ಲರಿಗೂ ಸ್ವಾತಂತ್ರ್ಯ, ಮಾತಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ, ತಮ್ಮ ರಿಲಿಜಿಯನ್ನ ಹಪ್ಕೊಳ್ಳಿಕ್ಕೆ ಸ್ವಾತಂತ್ರ್ಯ ಇರಬೇಕು. ಒಬ್ಬ ಮನುಷ್ಯ ಪರಿಪೂರ್ಣವಾಗಿ ತನ್ನನ್ನು ತೊಡಗಿಸ್ಕೊಳ್ತಾನೆ ಅಥವಾ ತನ್ನನ್ನು ಉಪಯೋಗಿಸ್ಕೊಳ್ತಾನೆ, ತನ್ನನ್ನು ಬೆಳೆಸ್ತಾನೆ ಅಥವಾ ಮೆಂಟಲಿ ಫಿಸಿಕಲಿ ಬೆಳಿತಾನೆ ಅಂತಂದರೆ ಅವನು ಸ್ವಾತಂತ್ರ್ಯ ಇರಬೇಕು. ಫಸ್ಟು ಸ್ವಾತಂತ್ರ್ಯ ಇದ್ದಾಗ ಅವನು ಫ್ರೀಯಾಗಿ ಡಿಸಿಷನ್ ತೊಗೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಾತಂತ್ರ್ಯ ಇದ್ದಾಗ ಅವನು ತನಗೆ ಇಷ್ಟ ಬಂದಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಸ್ವಾತಂತ್ರ್ಯ ಮನುಷ್ಯನ ಜೀವನದಲ್ಲಿ ಭಾಳ ಮುಖ್ಯ ಅಂತ ಅವ್ರು ಹೇಳ್ತಾರೆ. ಮತ್ತು ಈಕ್ವಾಲಿಟಿ, ಸಮಾಜದಲ್ಲಿ ಈಕ್ವಾಲಿಟಿ ಇರಬೇಕು. ಈಕ್ವಾಲಿಟಿ ಅಂತಂದರೆ ಆಪರ್ಚುನಿಟಿ, ಈಕ್ವಾಲಿಟಿ ಆಫ್ ಆಪರ್ಚುನಿಟಿ. ಎಲ್ರಿಗೂ ಸಮಾನವಾಗಿ ಕೆಲಸ ಸಿಕ್ಕಿದಾಗ, ಎಲ್ರಿಗೂ ಸಮಾನವಾಗಿ ಅವಕಾಶಗಳು ಸಿಕ್ಕಿದಾಗ ಅವರು ಮೇಲೆ ಬರ್ತಾರೆ. ಮತ್ತು ಫ್ರೆಟರ್ನಿಟಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಫ್ರೆಟರ್ನಿಟಿ ಅಂತಂದರೆ ಪ್ರತಿಯೊಬ್ಬರನ್ನು ನಾವು ಅಣ್ಣ ತಮ್ಮಂದಿರಾಗಿ ಕಾಣಬೇಕು, ಎಲ್ಲರನ್ನೂ ನಾವು ಒಟ್ಟುಗೂಡಿಸಿ ಬೆಳವಣಿಗೆಗೆ ಸಹಕಾರಿ ಆಗಬೇಕು, ವೈರಿಗಳಾಗಿ ನೋಡಬಾರ್ದು. ಆ ಒಂದು ಭ್ರಾತೃತ್ವ ಭಾಳ ಮುಖ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ಇವೆಲ್ಲವೂ ನಿಮಗೆ ಸಂವಿಧಾನದಲ್ಲಿ ಪೊಲಿಟಿಕಲ್ ಸ್ಲೋಗನ್ ಆಗಿ ಕಾಣಿಸ್ಬೋದು, ಬಟ್ ಆರ್ಥಿಕತೆಯಾಗಿ ಆರ್ಥಿಕ ದೃಷ್ಟಿಕೋನದಲ್ಲಿ ನೋಡಿದಾಗ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅವರು ಎಲ್ಲೆಲ್ಲಿ ಇನ್ಫ್ಲೂಯೆನ್ಸ್ ಆದರು, ಯಾವ್ಯಾವ ಎಕನಾಮಿಸ್ಟ್ ಅವ್ರಿಗೆಲ್ಲ ಇನ್ಫ್ಲೂಯೆನ್ಸ್ ಆದರು ಅಂತೆಲ್ಲ ನಾನು ಬರೆದಿದ್ದೀನಿ, ಅದು ಬೇಡ ನಿಮಗೆ. ಮತ್ತು ಅಂಬೇಡ್ಕರ್ ರೈಟಿಂಗ್ಸು ಹೇಗಿತ್ತು, ಅವರು ಎಲ್ಲಿ ಇನ್ಫ್ಲೂಯೆನ್ಸ್ ಆದರು ಅವೆಲ್ಲವೂ, ಮತ್ತು ಯಾವ್ಯಾವ ಪಬ್ಲಿಕೇಶನ್ಸ್ನ ಮಾಡಿದ್ರು ಅವೆಲ್ಲ ಇನ್ಫಾರ್ಮೇಷನ್ನು ಇದೆ. ಸೊ ಅದನ್ನೆಲ್ಲ ನಾನು ನಿಮಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಕೆಲವೊಂದು ವಿಷಯಗಳನ್ನು ತೆಗೆದುಕೊಂಡು ಭಾರತದ ಪರಿಸ್ಥಿತಿ ಹೇಗಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸಿಂಪಲ್ಲಾಗಿ. ಅದರಿಂದ ಈಕ್ವಾಲಿಟಿ ಅಂದರೆ ಎಕನಾಮಿಕ್ ಈಕ್ವಾಲಿಟಿ ಅಥವಾ ಈಕ್ವಿಟಬಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯನಾ, ಅಥವಾ ಡೆವಲಪ್ಮೆಂಟ್
ಅಥವಾ ಡೆವಲಪ್ಡ್ ಕಂಟ್ರಿ ಸ್ಟೇಟಸ್ನ ಅಚೀವ್ ಮಾಡಲಿಕ್ಕೆ ಸಾಧ್ಯನಾ ಅಥವಾ ಇಲ್ವಾ ಅಂತ ನಾನು ಹೇಳ್ತಾ ಹೋಗ್ತೀನಿ. ಇವರು ತಮ್ಮ ಬುಕ್ನಲ್ಲಿ ದಿ ಪ್ರಾಬ್ಲಮ್ ಆಫ್ ದಿ ರುಪಿ ಇಟ್ಸ್ ಒರಿಜಿನ್ ಆ್ಯಂಡ್ ಇಟ್ಸ್ ಸೊಲ್ಯೂಷನಲ್ಲಿ ಈ ಒಂದು DSc ಡೆಸರ್ಟೇಷನ್ ಅಥವಾ ಥಿಸಿಸ್ನಲ್ಲಿ ಈ ಒಂದು ವಿಷಯವನ್ನು ಆರಿಸ್ಕೊಳ್ತಾರೆ ತಮ್ಮ DSc ಪದವಿಗೋಸ್ಕರ. ಅವರು ಒಂದು ಸಣ್ಣ ವಿಷಯವನ್ನು ತೆಗೆದುಕೊಂಡು ಅಧ್ಯಯನ ಮಾಡಿ DSc ಪದವಿಯನ್ನು ಪಡೆಯಬಹುದಾಗಿತ್ತು. ಬಟ್ ಅವ್ರೇನು ಮಾಡ್ತಾರೆ, ಒಂದು ಕ್ಲಿಷ್ಟವಾದ ಸಬ್ಜೆಕ್ಟನ್ನು ತೆಗೆದುಕೊಂಡು ಆಗಿನ ಕಾಲದಲ್ಲಿ 1920ಕ್ಕಿಂತ ಮುಂಚೆ ಭಾರತ ದೇಶ ಬ್ರಿಟಿಷರ ಅಡಿಯಲ್ಲಿದ್ದಾಗ ರೂಪಾಯಿಯ ಸಮಸ್ಯೆಗಳು ಮತ್ತು ಅದರ ಒರಿಜಿನ್ನು ಮತ್ತು ಸೊಲ್ಯೂಷನ್ ಏನು ಮಾಡಬೇಕು ಅಂತ ಅವರು ಆವಾಗಲೇ ಆ ಒಂದು ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿ ಅದಕ್ಕೆ ಉತ್ತರವನ್ನು ಕಂಡುಹಿಡೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾರೆ. ನೀವು ನೋಡಿರ್ಬೋದು, ಇಟ್ಸ್ ಒರಿಜಿನ್ ಆ್ಯಂಡ್ ಇಟ್ಸ್ ಸೊಲ್ಯೂಷನನ್ನು ಕಂಡುಹಿಡೀಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ರು. ಏನು ರೂಪಾಯಿ ಸಮಸ್ಯೆ ಆಗ ಅಂತಂದರೆ, ಬ್ರಿಟಿಷರು ಭಾರತವನ್ನು ಆಳ್ತಾಯಿದ್ರು. ಭಾರತದಿಂದ ಸಾಕಷ್ಟು ವಸ್ತುಗಳನ್ನು ಲೂಟಿ ಮಾಡಿ ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾಯಿದ್ರು. ಜೊತೆಗೆ ಅಲ್ಲಿಂದ ಸಾಕಷ್ಟು ವಸ್ತುಗಳನ್ನು ಈ ಕಡೆ ಕಳಿಸ್ತಾಯಿದ್ರು. ಅಂದರೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಅಂತ ಏನು ಹೇಳ್ತೀವಿ ಅದಾಗ್ತಾಯಿತ್ತು. ಎಕ್ಸ್ಪೋರ್ಟ್ ಕಡಿಮೆ ಇತ್ತು, ಇಂಪೋರ್ಟ್ ಜಾಸ್ತಿ ಇತ್ತು. ಹಾಗಾಗಿ ನಾವು ಇಲ್ಲಿ ಚಿನ್ನವನ್ನು ಅವರಿಗೆ ಕಳಿಸ್ಬೇಕಾಗಿತ್ತು. ಕಳಿಸ್ಬೇಕಾದಾಗ ಅವರು ಅಲ್ಲಿಂದ ಕೈಗಾರಿಕೆ ಬರ್ತಿತ್ತು, ಇಲ್ಲಿಂದ ಅಗ್ರಿಕಲ್ಚರ್ ವಸ್ತುಗಳು ಹೋಗ್ತಾಯಿತ್ತು. ಈಗಲೂ ಕೂಡ ಭಾರತ ದೇಶ ಆ ಒಂದು ಪರಿಸ್ಥಿತಿನಲ್ಲೇ ಇನ್ನೂ ಇದೆ. ಹೀಗಿದ್ದಾಗ ಭಾರತದ ಮೌಲ್ಯ ಏನಾಗ್ತಾಯಿತ್ತು, ಭಾರತದ ಹಣದ ಮೌಲ್ಯ, ರೂಪಾಯಿ ಮೌಲ್ಯ ಏನಾಗ್ತಾಯಿತ್ತು, ದಿನೇ ದಿನೇ ಕುಸಿತಾ ಇತ್ತು. ಯಾಕೆ ಅಂತಂದರೆ ಅದು ಸ್ಟರ್ಲಿಂಗು ಮತ್ತು ರೂಪಾಯಿ ಈಗ ಹೇಗೆ ಕುಸಿತಾ ಇದೆ, ಇಂಡಿಯಾದ ರುಪಿ ಮತ್ತು ಅಮೆರಿಕದ ಡಾಲರ್ಗಳನ್ನು ಗಮನಿಸಿದಾಗ ಈಗ ಆಲ್ರೆಡಿ $1 $95 ಆಗಿರುವಂಥದ್ದು. ಆ ಕಾಲದಲ್ಲಿ ಇದು ಹೀಗೆ ಕುಸಿತಾ ಇತ್ತು. ಈ ಕುಸಿತಿರುವಂಥ ಕಾಲದಲ್ಲಿ ಈ ಒಂದು ಚಿನ್ನವನ್ನು ಆವಾಗ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ಬಳಸ್ತಾಯಿದ್ರು. ಮತ್ತು ಅದ್ರ ಜೊತೆಗೆ ಬೆಳ್ಳಿಯನ್ನು ಬಳಸ್ತಾಯಿದ್ರು. ಈ ಒಂದು ಸಂದರ್ಭದಲ್ಲಿ ಒಂದು ಕಾನೂನನ್ನು ಜಾರಿಗೆ ತರಲಿಕ್ಕೆ ಹೋಗ್ತಾರೆ. ಏನಂತಂದರೆ, ಈ ಒಂದು ಮೀಡಿಯಮ್ ಆಫ್ ಎಕ್ಸ್ಚೇಂಜನ್ನು ಚೇಂಜ್ ಮಾಡಿ ಈ ಒಂದು ಕಾಗದದ ಕರೆನ್ಸಿಯನ್ನು ಜಾರಿಗೆ ತರಲಿಕ್ಕೆ ಹೋಗ್ತಾರೆ. ಸೊ ಅದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂದರೆ, ಇಲ್ಲಿ ನೀವು ನೋಡ್ಬೋದು, ಓಕೆ, ಗೋಲ್ಡ್ ಎಕ್ಸ್ಚೇಂಜ್ ಆ್ಯಂಡ್ ಗೋಲ್ಡ್ ಎಕ್ಸ್ಚೇಂಜ್ ಸ್ಟ್ಯಾಂಡರ್ಡ್ ಅಂತ 2 ಪದಗಳನ್ನು ನೀವು ನೋಡ್ಬೋದು. ಗೋಲ್ಡ್ ಎಕ್ಸ್ಚೇಂಜ್ ಆ್ಯಂಡ್ ಗೋಲ್ಡ್ ಎಕ್ಸ್ಚೇಂಜ್ ಸ್ಟ್ಯಾಂಡರ್ಡ್. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಗೋಲ್ಡ್ ಎಕ್ಸ್ಚೇಂಜ್ ಸ್ಟ್ಯಾಂಡರ್ಡ್ ಏನಪ್ಪ ಅಂತಂದರೆ, ಗೋಲ್ಡ್ನ ಬದಲಾಗಿ ದುಡ್ಡನ್ನು ಅಥವಾ ಕಾಗದದ ಹಣವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಇದು ಗೋಲ್ಡ್ ಎಕ್ಸ್ಚೇಂಜ್ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಲೇ ಏನು ಹೇಳಿದ್ದು ಅಂದರೆ, ಗೋಲ್ಡ್ ಎಕ್ಸ್ಚೇಂಜ್ ಅಂತಂದರೆ ಈಗ ಗೋಲ್ಡ್ 1 ಗ್ರಾಮ್ ಗೋಲ್ಡ್ ಫಾರ್ ಎಕ್ಸಾಂಪಲ್ ಈಗ $15,000 ಇದೆ ಅಂತಂದರೆ ಅದರ ಅಮೌಂಟ್, ದುಡ್ಡಿನ ಮೌಲ್ಯವು ಕೂಡ ಅಷ್ಟೇ ಇರಬೇಕು. ಅಂತಂದರೆ ಈ ಒಂದು ದುಡ್ಡು ಏನಿದೆ ಅದು ಗೋಲ್ಡ್ನ ಮೌಲ್ಯಕ್ಕೆ ಸರಿ ಸಮಾನಾಗಿ ಯಾವಾಗಲೂ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ಆ ರೀತಿ ಇದ್ದಾಗ ಮಾತ್ರ ಆ ಒಂದು ರೂಪಾಯಿ ಮೌಲ್ಯ ಇಂಟ್ಯಾಕ್ಟ್ ಆಗಿರ್ತದೆ, ಸರಿಯಾಗಿರ್ತದೆ. ಇಲ್ಲಿ ಗೋಲ್ಡ್ ಎಕ್ಸ್ಚೇಂಜ್ ಸ್ಟ್ಯಾಂಡರ್ಡಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಗೋಲ್ಡನ್ನು ರಿಸರ್ವ್ ಆಗಿ ಇಟ್ಕೊಂಡು, ಈಗ RBIನಲ್ಲಿ ದುಡ್ಡನ್ನು ಪ್ರಿಂಟ್ ಮಾಡ್ತಾ ಇದ್ದೀವಲ್ಲ, ಒಂದು 20% ಫಾರಿನ್ ಎಕ್ಸ್ಚೇಂಜ್ ಕರೆನ್ಸಿ, ರಿಮೈನಿಂಗ್ ಗೋಲ್ಡ್ ರಿಸರ್ವ್ಸ್ ಆಗಿಟ್ಟು ನಾವು ಅದಕ್ಕೆ ತಕ್ಕಂತೆ ದುಡ್ಡನ್ನು ಪ್ರಿಂಟ್ ಮಾಡ್ತಾ ಇದ್ದೀವಿ. ಸೊ ಅದ್ರ ವಿರುದ್ಧ ತಮ್ಮ ಧ್ವನಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಎತ್ತಿದ್ರು. ಏಕೆ ಅಂತಂದರೆ, ಈ ಒಂದು ಗೋಲ್ಡ್ ಎಕ್ಸ್ಚೇಂಜ್ ಸ್ಟ್ಯಾಂಡರ್ಡಿಂದ ರೂಪಾಯಿ ಮೌಲ್ಯ ಕುಸಿತಾ ಹೋಗ್ತದೆ. ರೂಪಾಯಿ ಮೌಲ್ಯ ಕುಸಿತಾ ಹೋದಂತೆ ಜನರಿಗೆ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಗೋಲ್ಡ್ ಬೆಲೆ 15,000 ಇದೆ 1 ಗ್ರಾಮ್, ಅದು 20,000 ಆಯಿತು. ಬಟ್ ನಿಮ್ಮ ಇನ್ಕಮು ಅಷ್ಟೇ ಇದೆ. ಅವಾಗೇನಾಯಿತು, ನೀವು ಅನ್ನೆಸರಿ 15,000ದಿಂದ 20,000ಕ್ಕೆ ಗೋಲ್ಡ್ ಪ್ರೈಸ್ ಜಾಸ್ತಿ ಆಯಿತು ಅಂತಂದರೆ ನಿಮ್ಮ ಸ್ಯಾಲ್ರಿ ಅಷ್ಟೇ ಇದ್ದಾಗ
ಅದೇನಾಯಿತು, 5,000 ರೂಪಾಯಿ ನೀವು ಅನ್ನೆಸರಿ ಜಾಸ್ತಿ ಪೇ ಮಾಡಬೇಕು. ಆವಾಗ ಜನರಿಗೆ ಕಷ್ಟ ಆಗುತ್ತೆ. ಅದು ಇನ್ಫ್ಲೇಷನ್. ಇದು ಗೋಲ್ಡ್ ಒಂದಕ್ಕೆ ಮಾತ್ರ ಅಲ್ಲ, ಇದು ಎಲ್ಲ ಪದಾರ್ಥಗಳಿಗೂ ಕೂಡ ಅನ್ವಯಿಸುತ್ತೆ. ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ಬೋದು, ನಾಳೆ ಅಕ್ಕಿ ಬೆಲೆ ಜಾಸ್ತಿ ಆಗ್ಬೋದು, ಎಣ್ಣೆ ಬೆಲೆ ಜಾಸ್ತಿ ಆಗ್ಬೋದು, ತರಕಾರಿಗಳ ಬೆಲೆ ಜಾಸ್ತಿ ಆಗ್ಬೋದು. ಸೊ ಈ ರೀತಿ ಎಲ್ಲ ವಸ್ತುಗಳ ಬೆಲೆಗಳು ಜಾಸ್ತಿ ಆದಾಗ, ಆದರೆ ನಿಮ್ಮ ಇನ್ಕಮ್ಮು ಕಾನ್ಸ್ಟೆಂಟ್ ಆಗಿದ್ದಾಗ, ಅಂದರೆ ನಿಮ್ಮ ಸ್ಯಾಲ್ರಿ ಫಿಕ್ಸ್ಡ್ ಇನ್ಕಮ್ ಇದ್ದಾಗ, ಫಾರ್ ಎಕ್ಸಾಂಪಲ್ ನಮಗೆಲ್ಲ ಫಿಕ್ಸ್ಡ್ ಇನ್ಕಮ್. ಸೊ ಆವಾಗ ಏನಾಗುತ್ತೆ ಅಂತಂದರೆ ನಮ್ಮ ಲಿವಿಂಗ್ ಸ್ಟ್ಯಾಂಡರ್ಡ್ ಏನಾಗುತ್ತೆ, ಕಡಿಮೆ ಆಗ್ತದೆ. ಇವತ್ತು ಆಗ್ತಾ ಇರೋದು ಅದೇ, ಇನ್ಫ್ಲೇಷನ್ನು ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇದೆ, ಎಲ್ಲ ಬೆಲೆಗಳು ಹೆಚ್ಚಿಗೆ ಆಗ್ತಾ ಇದೆ. ಸ್ಯಾಲ್ರಿ ಮಾತ್ರ, ಅಥವಾ ನಮ್ಮ ಸ್ಯಾಲ್ರಿ ಬಿಟ್ಬಿಡಿ, ಈ ಒಂದು ಡೈಲಿ ವೇಜ್ ಲೇಬರರ್ಸ್ ಸ್ಯಾಲ್ರಿ ನೋಡಿ ಎಷ್ಟು ಕಡಿಮೆ ಇದೆ. ಅವರು ಅನ್ನೆಸರಿಯಾಗಿ ಜಾಸ್ತಿ ಪೇ ಮಾಡಬೇಕಾಗುತ್ತೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ, ಒಂದು ವರ್ಗ ಕಾನ್ಸ್ಟೆಂಟ್ ಇನ್ಕಮ್ ಅಥವಾ ಕಡಿಮೆ ಆದಾಯ ಇರುವಂಥವರು, ಮತ್ತು ಇನ್ನೊಂದು ವರ್ಗ ಮಾರಾಟ ವರ್ಗ ಅಥವಾ ಪ್ರೊಡ್ಯೂಸರ್ಸ್ ಅಂತ ಏನು ಹೇಳ್ತೀವಿ, ಈ ಜನರ ಆದಾಯ, ಅಂದರೆ ಈ ಒಂದು ದುಡಿಯೋ ಜನರ ಆದಾಯ ಈ ಒಂದು ವ್ಯಾಪಾರ ಮಾಡುವಂತಹ ಜನರಿಗೆ ಹೋಗ್ತದೆ. ಆವಾಗ ಏನಾಗುತ್ತೆ, ಇನ್ಕಮ್ ಇನ್ಇಕ್ವಾಲಿಟಿ ಹೆಚ್ಚಾಗ್ತಾ ಇದೆ. ಭಾರತದಲ್ಲಿ ಅಥವಾ ಇನ್ನಿತರ ರಾಷ್ಟ್ರಗಳಲ್ಲಿ ಇನ್ಕಮ್ ಇನ್ಇಕ್ವಾಲಿಟಿ ಅಥವಾ ಆದಾಯ ಅಸಮಾನತೆ ಹೆಚ್ಚಾಗಲಿಕ್ಕೆ ಪ್ರಮುಖವಾದ ಕಾರಣ ಏನಂತಂದರೆ, ಒಂದು ವರ್ಗ ದುಡಿಯೋ ವರ್ಗದ ಇನ್ಕಮ್ಮು ಕಾನ್ಸ್ಟೆಂಟ್ ಆಗಿರ್ತದೆ, ಇನ್ನೊಂದು ವರ್ಗ ಪ್ರೊಡ್ಯೂಸರ್ ಅಥವಾ ವ್ಯಾಪಾರಿ ವರ್ಗ ಅವರ ಇನ್ಕಮ್ಮು ವೇರಿಯಬಲ್ ಇನ್ಕಮ್. ಈ ಒಂದು ಬೆಲೆ ಜಾಸ್ತಿ ಆದಂತೆ ಅವ್ರು ಜಾಸ್ತಿ ಪ್ರೈಸನ್ನು ಇಡ್ತಾರೆ, ಅದರಿಂದ ಅವ್ರಿಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಈ ರೀತಿ ಆದಾಗ ಏನಾಗುತ್ತೆ, ಅದು ರೂಪಾಯಿ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ ಅಂತ ಅವರು ಆವಾಗಲೇ ಹೇಳಿದರು. ಅದಕ್ಕೋಸ್ಕರ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಿಸಿ, ಆವಾಗ ಅವರು ಒಂದು ಮೆಮೊರಂಡಮ್ ಎಲ್ಲ ಸಬ್ಮಿಟ್ ಮಾಡ್ತಾರೆ ಬ್ರಿಟಿಷ್ ಅವರ ಒಂದು ಕಮಿಟಿಗಳಿಗೆ. ಆ ಕಮಿಟಿಗಳಿಗೆ ಸಬ್ಮಿಟ್ ಮಾಡಿ 1936ರಲ್ಲಿ RBI ಸ್ಥಾಪನೆ ಆಗುತ್ತೆ. RBIನ ಮುಖ್ಯ ಕಾರ್ಯ ಏನಪ್ಪ ಅಂತಂದರೆ, ಈ ಒಂದು ರೂಪಾಯಿ ಮೌಲ್ಯ ಕಡಿಮೆ ಆಗದಂಗೆ ನೋಡ್ಕೊಳ್ಳುವಂಥದ್ದು, ಮತ್ತು ಪ್ರೈಸಸ್ಗಳಲ್ಲಿ ತುಂಬ ವೇರಿಯೇಷನ್ನು ಆಗದೇ ಇರುವಂಥದ್ದು, ರೇಟ್ ಆಫ್ ಇಂಟ್ರೆಸ್ಟ್ನ ಫಿಕ್ಸ್ ಮಾಡುವಂಥದ್ದು, ಈ ರೀತಿಯ ಕೆಲಸ ಕಾರ್ಯಗಳನ್ನು ಅದು ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ಅವರು ಜನಸಾಮಾನ್ಯರ ಆರ್ಥಿಕ ಸಂಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಆಗಿನ ಕಾಲದಲ್ಲೇ ಅವರು ಗೋಲ್ಡ್ ಸ್ಟ್ಯಾಂಡರ್ಡ್ನ ನಾವು ಇಂಪ್ಲಿಮೆಂಟ್ ಮಾಡೋಣ, ಗೋಲ್ಡ್ ಎಕ್ಸ್ಚೇಂಜ್ ಸ್ಟ್ಯಾಂಡರ್ಡ್ ಬೇಡ. ಆಗಿನ ಕಾಲದ ಒಬ್ಬ ದೊಡ್ಡ ಆರ್ಥಿಕ ತಜ್ಞ JM ಕೇನ್ಸ್ ಅಂತ, ಆ JM ಕೇನ್ಸ್ ವಿರುದ್ಧ ಇವರು ತಮ್ಮ ವಾದವನ್ನು ಮಂಡಿಸ್ತಾರೆ, ತಮ್ಮ ವಾದಗಳನ್ನು ಸ್ಕೂಲ್ ಆಫ್ ಥಾಟ್ ಹೇಳುವಂಥದ್ದು. ಸೊ ಹೀಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಗೋಲ್ಡ್ ಎಕ್ಸ್ಚೇಂಜ್ ಸ್ಟ್ಯಾಂಡರ್ಡನ್ನು ಬಿಟ್ಟು ಗೋಲ್ಡ್ ಎಕ್ಸ್ಚೇಂಜ್ ಅನ್ನು ಪರಿಗಣಿಸಿ ಗೋಲ್ಡ್ ಎಕ್ಸ್ಚೇಂಜ್ ಸ್ಟ್ಯಾಂಡರ್ಡನ್ನು ಮಾಡಬಾರ್ದು ಅಂತ ಅವರು ವಾದ ಮಾಡ್ತಾರೆ. So he emphasized that the fundamental fact which needs to be understood and highlighted is that the rupee stability cannot be ensured until or unless general purchasing power is stabilized. So he recommended that rupee be provided effective convertibility into gold, but quickly adds a far better way would be to have an inconvertible rupee with a fixed limit of issue. ಅಂದರೆ ರುಪಿ ಕೂಡ ಜಾಸ್ತಿ ಪ್ರಿಂಟ್ ಆಗಬಾರ್ದು, ಅದು ಜಾಸ್ತಿ ಸರ್ಕ್ಯುಲೇಷನ್ ಆಗಬಾರ್ದು ಅಂತ ಇಷ್ಟೆಲ್ಲ ಹೇಳ್ತಾರೆ. ಅದು ಇವತ್ತಿಗೂ ಕೂಡ ಅವರ ಮಾತು ಸತ್ಯ ಆಗಿರುವಂಥದ್ದು. ಇನ್ಫ್ಲೇಷನ್ ಜಾಸ್ತಿ ಆಗ್ತಾಯಿದೆ, ದಿನೇ ದಿನೇ ಪರ್ಚೇಸಿಂಗ್ ಪವರ್ ಜನಸಾಮಾನ್ಯರಿಗೆ ಕಡಿಮೆ ಆಗ್ತಾಯಿದೆ, ಶ್ರೀಮಂತ ಮತ್ತು ಬಡವರ ಮಧ್ಯ ಒಂದು ಕಂದಕ ಜಾಸ್ತಿ ಆಗ್ತಾಯಿದೆ. ಇದರಿಂದ ನಾವು ವಿಕಸಿತ ಭಾರತವನ್ನು ಮಾಡಲಿಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ ಎದ್ದೇಳುತ್ತೆ ನಮಗೆಲ್ಲರಿಗೂ. ಸೊ ಇದು ಕಂಟಿನ್ಯೂಷನ್, ಮತ್ತೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಮತ್ತು ಬ್ರಿಟಿಷ್ ಎಕಾನಮಿ ಯಾವ ರೀತಿ ನಮ್ಮ ಜನರಲ್ಲಿ ಟ್ಯಾಕ್ಸನ್ನು ಜಾಸ್ತಿ ಕಲೆಕ್ಟ್ ಮಾಡ್ತಾಯಿತ್ತು, ಅದರಿಂದ ಜನರ ಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತಾಯಿತ್ತು, ಹಲವಾರು ಟೈಪ್ಸ್ ಆಫ್ ಟ್ಯಾಕ್ಸ್ ಎಲ್ಲ ಇತ್ತು. ಸೊ ಈ ಟ್ಯಾಕ್ಸು ಯಾವ ಮಟ್ಟದಲ್ಲಿ ಇರಬೇಕು ಅಂತಂದರೆ, ಒಬ್ಬ ವ್ಯಕ್ತಿ ದುಡಿದಂಥ ಆದಾಯ ತನ್ನ ಕನ್ಸಂಪ್ಷನನ್ನು ಮಾಡಿ ಸೇವಿಂಗ್ಸನ್ನು ಮಾಡುವಂತಹ ಅವಕಾಶಗಳು ಇರಬೇಕು.
ಸೇವಿಂಗ್ಸ್ ಮಾಡದೆ ಅವನು ಟ್ಯಾಕ್ಸನ್ನು ಕಟ್ತಾ ಹೋದರೆ ಅವನು ಅಸೆಟ್ಸ್ ಮೇಲೆ ಅಥವಾ ಅವನ ಒಂದು ಅಭಿವೃದ್ಧಿಯ ಮೇಲೆ, ಅವನ ಒಂದು ಶೈಕ್ಷಣಿಕ ಅಭಿವೃದ್ಧಿ ಆಗಿರ್ಬೋದು, ಮತ್ತು ಒಂದು ಆರೋಗ್ಯದ ಅಭಿವೃದ್ಧಿ ಆಗಿರ್ಬೋದು, ಇನ್ನಿತರ ಅಭಿವೃದ್ಧಿ ಕೆಲಸಗಳಿಗೆ ಅವನು ದುಡ್ಡನ್ನು ತೊಡಗಿಸ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ದುಡಿತಾನೆ, ಕನ್ಸಂಪ್ಷನ್ ಮಾಡ್ತಾನೆ, ಸೇವಿಂಗ್ಸ್ ಆಗೋದಿಲ್ಲ, ಮತ್ತು ಬಡತನಕ್ಕೆ ನೂಕಲ್ಪಡ್ತಾರೆ. ಈಗ ಪರಿಸ್ಥಿತಿ ಅದೇ ಆಗ್ತಾ ಇರುವಂಥದ್ದು. ನಾವು ಗಳಿಸುವಂಥ ಆದಾಯ ಕನ್ಸಂಪ್ಷನ್ ಮಾಡಿ ಮಕ್ಕಳಿಗೆ ಎಜುಕೇಷನ್ ಕೊಡಿಸಿ ಮತ್ತು ಸೇವಿಂಗ್ಸ್ ಆಗದೆ ನಾವು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯುವಂಥ ಪರಿಸ್ಥಿತಿ ಭಾರತದ ಸುಮಾರು 50% ಜನಸಂಖ್ಯೆಗೆ ಈ ಪರಿಸ್ಥಿತಿ ಎದುರಾಗಿರುವಂಥದ್ದು. ಯಾಕೆ ಈ ಪರಿಸ್ಥಿತಿ ಎದುರಾಗಿದೆ ಅಂತಂದರೆ, ಭಾರತದಲ್ಲಿ ಟ್ಯಾಕ್ಸ್ಗಳ ಸಂಖ್ಯೆ ಜಾಸ್ತಿ ಇದೆ. ಈಗ GST ಬಂತು, ಇನ್ಕಮ್ ಟ್ಯಾಕ್ಸ್ ಬಂತು, ಮತ್ತು ಎಲ್ಲ ಟ್ಯಾಕ್ಸ್ಗಳು ಇದೆ. ರೋಡ್ ಟ್ಯಾಕ್ಸ್ ಅಂತೆ, ರಿಜಿಸ್ಟ್ರೇಷನ್, ಲ್ಯಾಂಡ್ ರಿಜಿಸ್ಟ್ರೇಷನ್. ನಾನು ಐ ಆಮ್ ಆಲ್ಸೋ ಎ ಕಮಿಟಿ ಮೆಂಬರ್ ಆಫ್ ಅಸೆಟ್ ಮಾನಿಟೈಸೇಷನ್ ಅಥವಾ ರಿಸೋರ್ಸ್ ಮೊಬಿಲೈಸೇಷನ್ ಫಾರ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಈಗ ಏನಾಗಿದೆ, 5 ಗ್ಯಾರಂಟೀಸ್ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಸರ್ಕಾರಕ್ಕೆ ಆದಾಯ ಇಲ್ಲ. ಸೊ ಈಗ ತಾನೇ ನಾನು ಒಬ್ಬ ಪ್ರೆಸ್ ರಿಪೋರ್ಟರ್ ನನಗೆ ಕಾಲ್ ಮಾಡಿದರು 2 ದಿನದ ಹಿಂದೆ. ಈಗ 4.09 lakh crores ಇದ್ದಂತಹ ಬಜೆಟನ್ನು ಈ ಸಾರಿ ಆದಾಯ ಕಡಿಮೆ ಇರೋದ್ರಿಂದ, ಸರ್ಕಾರಕ್ಕೆ ಆದಾಯ ಅಂದರೆ ರೆವಿನ್ಯೂ ಕಲೆಕ್ಷನ್ ಕಡಿಮೆ ಆಗಿರೋದ್ರಿಂದ ಬಜೆಟನ್ನು ಡೌನ್ ಸೈಜ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಎಷ್ಟಕ್ಕೆ ಅಂತಂದರೆ ಅದು 3.85 lakh crores ಮಾಡ್ತಾ ಇದ್ದಾರೆ. ಅಂದರೆ ಅಷ್ಟೊಂದು ರೆವಿನ್ಯೂ ಕಲೆಕ್ಟ್ ಆಗ್ತಾ ಇಲ್ಲ ಸರ್ಕಾರಕ್ಕೆ. ಯಾಕಂದರೆ GST 2.0 ರಿಫಾರ್ಮ್ಸನ್ನು ತಂದರು. ಅಂದರೆ 2 ರೇಟನ್ನು ಮಾಡಿದ್ರು, 5% ಮತ್ತು 18%. ಹಾಗಾಗಿ GST ಕಲೆಕ್ಷನ್ನು ಜಾಸ್ತಿ ಆಗಬೇಕಾಗಿತ್ತು, ಬಟ್ ಕಡಿಮೆ ಆಗಿದೆ. ಯಾಕಂತಂದರೆ ಅವರು ಪ್ರೊಡ್ಯೂಸರ್ಸು ಸರಿಯಾಗಿ ಪೇ ಮಾಡಿದರೆ. ಎರಡನೇದು, ಈ ಒಂದು ಈಗ ಬೆಂಗಳೂರಲ್ಲಿ ಪರಿಸ್ಥಿತಿ ನೀವು ನೋಡಿರ್ಬೋದು. ಈ ಸ್ಟ್ಯಾಂಪಿಂಗ್ ಅಥವಾ ಈ ರಿಜಿಸ್ಟ್ರೇಷನ್ ತಂದುಬಿಟ್ರು. ಈ ರಿಜಿಸ್ಟ್ರೇಷನ್ ತಂದ ತಕ್ಷಣ ಅಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಕಡಿಮೆ ಆಗೋಯಿತು. ಆಸ್ ಎ ರಿಸಲ್ಟ್ ರೆವಿನ್ಯೂ ಕಡಿಮೆ ಆಯಿತು. ಸೊ ಹೀಗಾಗಿ ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗ್ತಾಯಿದೆ. ಅಂದರೆ ಟ್ಯಾಕ್ಸು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಂಗೆ ಈ ಒಂದು ಶ್ರೀಮಂತರಿಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಏನೋ ಪ್ರಾಬ್ಲಮ್ ಇಲ್ಲ, ಮತ್ತು ಅವರೇ ಜಾಸ್ತಿ ಇವೇಜನ್ ಮಾಡ್ತಿರುವಂಥದ್ದು. ಬಟ್ ಬಡವರು ಅಥವಾ ನಾವು ಸ್ಯಾಲ್ರಿಡ್ ಕ್ಲಾಸು ನಾವು ಪ್ರಾಂಪ್ಟಾಗಿ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದೀವಿ. ಸೊ ಅಷ್ಟೇ ಫೆಸಿಲಿಟೀಸ್ ಕೊಡಬೇಕು ಸರ್ಕಾರ, ನಮಗೆ ಫೆಸಿಲಿಟೀಸ್ ಕೊಡ್ತಾ ಇಲ್ಲ, ಅದು ಬೇರೆ ವಿಷಯ. ಸೊ ಹೀಗಾಗಿ ಈ ಒಂದು ಬ್ರಿಟಿಷ್ ಕಾಲದಲ್ಲಿ ಯಾವ ರೀತಿಯ ಎಕ್ಸ್ಪ್ಲಾಯ್ಟೇಟಿವ್ ಟ್ಯಾಕ್ಸ್ ಇತ್ತು, ಈ ಒಂದು ಮಾಡರ್ನ್ ಭಾರತದಲ್ಲೂ ಕೂಡ ಎಕ್ಸ್ಪ್ಲಾಯ್ಟೇಟಿವ್ ಟ್ಯಾಕ್ಸನ್ನು ನಾವು ಗಮನಿಸ್ಬೋದು. ಈಗಿದ್ದಾಗ ಏನಾಗುತ್ತೆ, ಜನರ ಯೋಗಕ್ಷೇಮ ಉತ್ತಮ ಆಗೋದಿಲ್ಲ, ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ಪೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ, ಕೆಲವು ಯೂನಿವರ್ಸಿಟಿ ಪ್ರೊಫೆಸರ್ಸ್ಗಳಿಗೆ ಪೆನ್ಷನ್ ಇಲ್ಲ ಅಂತಂದ್ಬಿಟ್ಟು. ಸೊ ಹೀಗಿದ್ದಾಗ ಫ್ಯೂಚರ್ ಸೆಕ್ಯೂರಿಟಿ ಹೇಗಿರ್ತದೆ ದೇಶದ್ದು? ನಾವು ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಹೇಳ್ತಾ ಇದ್ದೀವಿ, ಈಗೆಲ್ಲ ಯಂಗ್ ಪಾಪ್ಯುಲೇಷನ್ ಇದೆ ಅಂತ. ಯಂಗ್ ಪಾಪ್ಯುಲೇಷನ್ಗೆ ಕೆಲಸ ಸಿಗದೇ ಇದ್ದಾಗ ಅವರು ತಂದೆ ತಾಯಿಗಳನ್ನ ಯಾವ ರೀತಿ ನೋಡ್ಕೊಳ್ತಾರೆ, ಮತ್ತು ತಂದೆ ತಾಯಿಗಳಿಗೆ ವಯಸ್ಸಾದಂಥ ಕಾಲದಲ್ಲಿ ಹೇಗೆ ಸೋಷಿಯಲ್ ಸೆಕ್ಯೂರಿಟಿಯನ್ನು ನೀಡಲಿಕ್ಕಾಗುತ್ತೆ ಈ ಸರ್ಕಾರಗಳು? ಸೊ ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗ್ತಿದ್ದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಸಮಸ್ಯೆಗಳನ್ನು ಹ್ಯುಮ್ಯಾನಿಟೇರಿಯನ್ ಕನ್ಸಿಡರೇಷನ್ನಲ್ಲಿ ನೋಡಿ ಸರ್ಕಾರಗಳು ಬಗೆಹರಿಸಬೇಕು ಅಂತ ಹೇಳ್ತಾ ಇದ್ದರು. ಬಟ್ ನಾನು ಲಾಸ್ಟಲ್ಲಿ ಸರ್ಕಾರಗಳು ಹೇಗೆ ಬದಲಾವಣೆ ಆಗಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಈ ರೀತಿಯ ಒಂದು ಟ್ಯಾಕ್ಸ್ಗಳು ಅವು ರಿಗ್ರೆಸಿವ್ ಆಗಿರ್ತದೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗೋದಿಲ್ಲ, ಟ್ಯಾಕ್ಸ್ ಇವೇಜನ್ಗೆ ಕಾರಣ ಆಗುತ್ತೆ. ಮತ್ತು ನಾನು ಇನ್ನೊಂದು ಹೇಳಬೇಕು, ಸ್ಟೇಟ್ ಮತ್ತು ಸೆಂಟ್ರಲ್ ಫೈನಾನ್ಸ್ ಬಗ್ಗೆ ಮಾತಾಡೋದಾದರೆ ಡಾಕ್ಟರ್ BR ಅಂಬೇಡ್ಕರ್ ಇವತ್ತು ಸ್ಟೇಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಸಾಕಷ್ಟು, ಅಥವಾ ಯೂನಿಯನ್ ಗೌರ್ಮೆಂಟ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾರು ಜಾಸ್ತಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ, ಅಥವಾ ಟ್ಯಾಕ್ಸು ಸ್ಟೇಟ್ಗಳಿಗೆ ಯಾಕೆ ಡಿವಲ್ಯೂಷನ್ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆಗಳಾಗ್ತಾ ಇದೆ. ಬಂದಮೇಲೆ ಈ ಒಂದು ಸದರನ್ ಸ್ಟೇಟ್ಸ್ಗಳಿಗೆ ಟ್ಯಾಕ್ಸು ಅಲೋಕೇಶನ್ ಅಥವಾ ಟ್ಯಾಕ್ಸ್ ಡಿವಲ್ಯೂಷನ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟು ಆ ಒಂದು ದುಡ್ಡನ್ನು ಬೇರೆ ಸ್ಟೇಟ್ಸ್ಗಳಿಗೆ ಅಲೋಕೇಟ್ ಮಾಡ್ತಿರುವಂಥದ್ದು. ಪೂರ್ ಸ್ಟೇಟ್ಸ್ ಅಂತ ಹೇಳ್ತಾರೆ. ಯಾವುದು ಪೂರ್ ಸ್ಟೇಟ್ಸ್ ಅಥವಾ ಜಾಸ್ತಿ ಜನಸಂಖ್ಯೆ ಇರುವಂಥ ಸ್ಟೇಟ್ಸ್ಗಳು, UP, ಬಿಹಾರ್ ಮತ್ತು ಮಧ್ಯಪ್ರದೇಶ್, ಜಾರ್ಖಂಡ್ ಆ ರಾಜ್ಯಗಳಿಗೆ ಜಾಸ್ತಿ ಹೋಗ್ತಾ ಇದೆ.
ಸೊ ಈ ಒಂದು ವೇರಿಯಸ್ ಫೈನಾನ್ಸ್ ಕಮಿಷನ್ಸ್ನ ಒಂದು ಫಾರ್ಮುಲಾ ಏನಾಗ್ತಾ ಇದೆ, ಈ ಒಂದು ಸೆಂಟ್ರಲ್ ಯೂನಿಯನ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ಗಳ ನದಿಯ ಒಂದು ಕಾನ್ಫ್ಲಿಕ್ಟ್ಗೆ ಕಾರಣ ಆಗ್ತಾ ಇದೆ. ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಹೇಳಿದರು ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟ್ ಶುಡ್ ಕಲೆಕ್ಟ್ ಆಲ್ ದಿ ಟ್ಯಾಕ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಇಟ್ ಟು ದಿ ಸ್ಟೇಟ್ಸ್. ಮತ್ತು ಸೆಂಟ್ರಲ್ ಗೌರ್ಮೆಂಟು ಸ್ಟ್ರಾಂಗ್ ಆಗಿರಬೇಕು, ಯಾಕಂತಂದರೆ ಇಟ್ ಹ್ಯಾಸ್ ಟು ಪ್ರೊಟೆಕ್ಟ್ ದಿ ಬಾರ್ಡರ್ಸ್ ಆಫ್ ದಿ ಇಂಡಿಯಾ ಅಥವಾ ಅದೆಲ್ಲ ಹೇಳಿದ್ರು. ಡಿಫೆನ್ಸು ಇದೆಲ್ಲ ಜಾಸ್ತಿ ಅದರ ಪ್ರಾಮುಖ್ಯತೆ ಜಾಸ್ತಿ ಇರಬೇಕು. ಆದರೆ ಅದನ್ನು ಪರಿಗಣನೆಯಲ್ಲಿ ಇಟ್ಕೊಂಡು ಈಗೇನು ಮಾಡ್ತಾ ಇದ್ದೇವೆ, ಯೂನಿಯನ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ಸ್ಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡುವಂಥ ಒಂದು ಪರಿಸ್ಥಿತಿ ಎದುರಾಗಿರುವಂಥದ್ದು, ಸರಿಯಾಗಿ ಗ್ರ್ಯಾಂಟ್ಸ್ ಕೊಡದೇ ಇರುವಂಥದ್ದು BJP ಅಥವಾ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ. ಸೊ ಈ ರೀತಿಯ ಒಂದು ಪೊಲಿಟಿಕಲ್ ಎನಿಮಾಸಿಟಿ ಹೆಚ್ಚಾಗಿ ಒಂದು ಸ್ಟೇಟ್ಗಳ ಅಭಿವೃದ್ಧಿ ಜಾಸ್ತಿ ಆಗದೇ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಈ ರೀತಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೆಂಟ್ರಲ್ ಮತ್ತು ಸ್ಟೇಟ್ ರಿಲೇಷನ್ಶಿಪ್ಪು ಫೈನಾನ್ಷಿಯಲ್ ಅಲೋಕೇಶನಲ್ಲಿ ಹೇಗಿರಬೇಕು ಅಂತ ಭಾಳ ಹಿಂದೆಯೇ ಅವರು ಚರ್ಚೆ ಮಾಡಿದ್ದಾರೆ. ಮತ್ತು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ, ಪ್ರೈಸ್ ಸ್ಟೆಬಿಲಿಟಿ, ಇವುಗಳನ್ನೆಲ್ಲ ಇವತ್ತಿಗೂ ಕೂಡ ಅವರ ಒಂದು ಥಾಟ್ಸು ಭಾಳ ಪ್ರಸ್ತುತ ಆಗುತ್ತೆ. ಸೊ ಐಲ್ ಸ್ಕಿಪ್ ಸಮ್ ಆಫ್ ದೆಮ್. ಅದಕ್ಕೆ ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ, ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಸಿಸ್ಟಮ್ಮು, ಡಿಸೆಂಟ್ರಲೈಸೇಷನ್ ವಿಲ್ ಹೆಲ್ಪ್ ಇನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರು. ಸೊ ಅದರಿಂದನೇ ನಾವು ಸಾಕಷ್ಟು ಫೈನಾನ್ಸ್ ಕಮಿಷನ್ ಅಂತ ಏನಿದೆ ಅದೆಲ್ಲ ಇಂಡಿಪೆಂಡೆಂಟಾಗಿ ಬರಲಿಕ್ಕೆ ಅಥವಾ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಅಲ್ಲಿ ಪ್ರಾಬ್ಲಮ್ ಏನಂತಂದರೆ, ಅವ್ರಿಗೆ ಇಂಡಿಪೆಂಡೆಂಟು ಇಲ್ಲದೆ ಇರೋದ್ರಿಂದನೇ ಸಮಸ್ಯೆ ಆಗ್ತಾ ಇರೋದು. ಆ್ಯಕ್ಚುಲಿ ಅವರು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಬೇಕು. ಫೈನಾನ್ಸ್ ಕಮಿಷನ್ ಅಂತ ಏನು ಹೇಳ್ತೀವಿ, ಅವು ಇಂಡಿಪೆಂಡೆಂಟಾಗಿ ಕೆಲಸ ಮಾಡಬೇಕು. ಬಟ್ ದೇ ಆರ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಅದರಿಂದ ಈ ಒಂದು ಸೆಂಟ್ರಲ್ ಮತ್ತು ಸ್ಟೇಟ್ದು ರಿಲೇಷನ್ಶಿಪ್ ಏನಾಗ್ತಾ ಇದೆ, ಹಾಳಾಗ್ತಿರುವಂಥದ್ದು. ಸೊ ಅಗ್ರಿಕಲ್ಚರ್ಗೆ ಬಂದರೆ ಅವರು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದದು ಏನಂತಂದರೆ, ಬ್ರಿಟಿಷರ ಕಾಲದಲ್ಲಿ ಅಗ್ರಿಕಲ್ಚರ್ನ ಒಂದು ಸ್ಟೇಟ್ ಸಬ್ಜೆಕ್ಟ್ ಆಗಿ ನೋಡ್ತಾ ಇತ್ತು. ಅಂದರೆ ಅಗ್ರಿಕಲ್ಚರ್ ಏನು ಫಾರ್ಮರ್ಸ್ ಉತ್ಪಾದನೆ ಮಾಡ್ತಾರೆ ಅದೆಲ್ಲ ಟ್ಯಾಕ್ಸ್ ಆಗಿ ಕೊಡಬೇಕಾಗಿತ್ತು. ಜೊತೆಗೆ ಈ ಒಂದು ಲ್ಯಾಂಡ್ ಲಾರ್ಡಿಸಮ್ ಜಾಸ್ತಿ ಇತ್ತು. ಅಂದರೆ ತುಂಬ ಲ್ಯಾಂಡ್ ಲಾರ್ಡ್ಸ್ ಇದ್ದರು, ಜನರಿಗೆ ಸಾಕಷ್ಟು ಭೂಮಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದರೆ, ಲ್ಯಾಂಡನ್ನು ಯಾರಿಗೆ ಲ್ಯಾಂಡ್ಲೆಸ್ ಇದ್ದಾರೋ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಅವರು ಸ್ಟೇಟ್ ಫಾರ್ಮಿಂಗ್ ಅಥವಾ ಕೋಆಪ್ರೇಟಿವ್ ಫಾರ್ಮಿಂಗ್ ಎರಡನ್ನೂ ಜಾರಿಗೆ ತರಬೇಕು. ಯಾರಿಗೆ ಲ್ಯಾಂಡ್ ಇಲ್ವೋ ಅವರು ಕೋಆಪ್ರೇಟಿವ್ ಫಾರ್ಮಿಂಗ್ ಒಳಗಡೆ ಬಂದು ಅವರು ತಮ್ಮ ಪ್ರೊಡಕ್ಟಿವ್ ಅಸೆಟ್ಸ್ ಏನಾದ್ರು ಇದ್ದರೆ, ದನ ಕರುಗಳು ಅಥವಾ ಗಾಡಿ ಇವುಗಳೆಲ್ಲ ಇದ್ದರೆ ಬಳಸ್ಕೊಂಡು ಅಭಿವೃದ್ಧಿಯಲ್ಲಿ ಅಥವಾ ವ್ಯವಸಾಯದಲ್ಲಿ ಪಾಲ್ಗೊಳ್ಬೇಕು ಅಂತ ಅವರು ಹೇಳ್ತಾಯಿದ್ರು. So Dr. B. R. Ambedkar argued that land was only one of the factors of production required to produce crops, and unless it was used in an optimal portion with other factors of production, it would be inefficient. Landholding should therefore not be fixed, but should ideally vary with the availability of other factors of production, increasing with availability of farm equipment ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅಂತಂದರೆ, ಈ ಒಂದು ಲ್ಯಾಂಡ್ ಹೋಲ್ಡಿಂಗ್ಸು ಕಡಿಮೆ ಇರೋದ್ರಿಂದ ಅವರು ಸ್ಟೇಟು ಎಲ್ರಿಗೂ ಲ್ಯಾಂಡನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಆರ್ಗ್ಯೂ ಮಾಡ್ತಾಯಿದ್ರು. ಸೊ ಕ್ರಮೇಣವಾಗಿ ನಿಮ್ಗೆ ಗೊತ್ತಿದೆ, ಇಂದಿರಾ ಗಾಂಧಿಯವರು ಲ್ಯಾಂಡ್ ರಿಫಾರ್ಮ್ಸನ್ನು ಜಾರಿಗೆ ತಂದರು. ಇನ್ನೂ ಕೆಲವರು ಒಂದು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಸಾಕಷ್ಟು ಪ್ರೋತ್ಸಾಹ ಮಾಡಿದ್ರು. ಆಮೇಲೆ ಯಾರಿಗೆ ಲ್ಯಾಂಡ್ ಇಲ್ವೋ ಅವ್ರಿಗೆ ಉಳುವವನೇ ಭೂಮಿಯ ಒಡೆಯ ಅಂತ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಲ್ಯಾಂಡ್ನೆಲ್ಲ ರಿಫಾರ್ಮ್ಸ್ ಮಾಡಿದ್ರು. ಬಟ್ ಈಗ ಏನಾಗ್ತಾ ಇದೆ ಅಂತಂದರೆ, ಈಗಿನ ಪರಿಸ್ಥಿತಿನಲ್ಲಿ ಇತ್ತೀಚಿನ ಕೆಲವು ಕಾನೂನುಗಳನ್ನು, ಅಗ್ರಿಕಲ್ಚರ್ ಲ್ಯಾಂಡ್ ಹೋಲ್ಡಿಂಗ್ಸ್ ಕಾನೂನುಗಳನ್ನ ಜಾರಿಗೆ ತಂದು, ಮೊದಲು ಲಿಮಿಟ್ ಇತ್ತು, ಸೀಲಿಂಗ್ ಇತ್ತು, ಪ್ರತಿಯೊಬ್ಬರು ಇಷ್ಟು ಎಕರ್ಸ್ ಮೇಲೆ ಪರ್ಚೇಸ್ ಮಾಡಬಾರ್ದು, ಮತ್ತು
ಅವರು ಅಗ್ರಿಕಲ್ಚರಲಿಸ್ಟ್ ಆಗಿರಬೇಕು, ಅವ್ರು ಮಾತ್ರ ಪರ್ಚೇಸ್ ಮಾಡಬೇಕು, ನಾನ್ ಅಗ್ರಿಕಲ್ಚರಲಿಸ್ಟ್ ಆಗಿದ್ದರೆ ಪರ್ಚೇಸ್ ಮಾಡಬಾರ್ದು ಅಂತ ಇವೆಲ್ಲ ಕಾನೂನುಗಳಿತ್ತು. ಅವು ಆ ಕಾನೂನುಗಳು ಯಾಕಿತ್ತು ಅಂತಂದರೆ ಈ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಏನಾಗಿತ್ತು ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಅದನ್ನು ಸರಿಯಾಗಿ ಜಾರಿಗೆ ತರಲಿಕ್ಕೆ ಅಥವಾ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ. ಬಟ್ ಈಗ ಕಾನೂನುಗಳು ಯಾವ ರೀತಿ ಬದಲಾವಣೆ ಆಗಿದೆ ಅಂದರೆ ಇದು ಕ್ಯಾಪಿಟಲಿಸ್ಟಿಕ್ ಅಗ್ರಿಕಲ್ಚರ್ ಫಾರ್ಮಿಂಗಿಗೆ ಸಪೋರ್ಟ್ ಮಾಡ್ತಿರುವಂಥದ್ದು. ಈಗೆಲ್ಲ ನೀವು ಗುಜರಾತಲ್ಲೆಲ್ಲ ನೋಡ್ಬೋದು, ಗುಜರಾತಲ್ಲಿ ಸಾಕಷ್ಟು ಗೋಮಾಳಗಳಿದೆ, ಗೋಮಾಳಗಳು ಮತ್ತು ಈ ಒಂದು ಕುರಿಗಳನ್ನು ಸಾಕಲಿಕ್ಕೆ ಹುಲ್ಲುಗಾವಲುಗಳು ಇರುವಂಥದ್ದು. ಸೊ ಈ ಹುಲ್ಲುಗಾವಲುಗಳನ್ನ ಈ ಒಂದು ಅದಾನಿ ಅಥವಾ ಅಂಬಾನಿ ಇನ್ನಿತರ ಕ್ಯಾಪಿಟಲಿಸ್ಟ್ಗಳಿಗೆ ಕಾರ್ಪೊರೇಟ್ ಫಾರ್ಮಿಂಗ್ ಅಥವಾ ಕ್ಯಾಪಿಟಲ್ ಫಾರ್ಮಿಂಗ್ ಮಾಡಲಿಕ್ಕೆ ಬಿಟ್ಕೊಡ್ತಾ ಇರುವಂಥದ್ದು. ಸೊ ಈ ರೀತಿಯಾಗಿ ಈಗೇನಾಗಿದೆ, ಲ್ಯಾಂಡು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿತ್ತು ಎಲ್ರಿಗೂ ಅದು ಡಿಸ್ಇಂಟಿಗ್ರೇಟ್ ಆಗ್ತಾ ಹೋಯಿತು ಕ್ರಮೇಣ. ಈ ಡಿಸ್ಇಂಟಿಗ್ರೇಟ್ ಆದಂಥ ಲ್ಯಾಂಡನ್ನು ಈಗೇನಾಗ್ತಾ ಇದೆ, ಈ ಕ್ಯಾಪಿಟಲಿಸ್ಟು ಕನ್ಸಾಲಿಡೇಟ್ ಮಾಡುವಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಈ ರೀತಿಯಾಗಿ ಈ ವಿಷಯಗಳನ್ನು ಹೇಗೆ ಅರ್ಥೈಸ್ಕೋಬೇಕು ಅಂತಂದರೆ, ಈ ಎಲ್ಲ ಆರ್ಥಿಕ ಚಟುವಟಿಕೆಗಳು ಏನಾಗ್ತಾ ಇದೆ ಭಾರತದಲ್ಲಿ ಅದು ಕ್ಯಾಪಿಟಲಿಸ್ಟ್ಗಳ ಪರವಾಗಿರುವಂಥದ್ದು. ಇನ್ಫ್ಲೇಷನ್ ಆಗಿರ್ಬೋದು, ಈ ಲ್ಯಾಂಡನ್ನು ಕನ್ಸಾಲಿಡೇಟ್ ಮಾಡ್ತಾ ಇರುವಂಥದ್ದಾಗ್ಬೋದು, ಅಥವಾ ಬೇರೆ ಬೇರೆ ವಿಧದಲ್ಲಿ ಏನೇನಾಗ್ತಾ ಇದೆ ಇದೆಲ್ಲ ಒಂದು ಈ ಕ್ಯಾಪಿಟಲಿಸ್ಟ್ಗಳ ಕೈ ಅಥವಾ ಕ್ಯಾಪಿಟಲಿಸ್ಟ್ಗಳ ಒಂದು ಸಂಪನ್ಮೂಲಗಳು ಅಥವಾ ಹಣ ಜಾಸ್ತಿ ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ಮತ್ತು ಬಡವರು ಮತ್ತೆ ಬಡವರಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈ ರೀತಿಯ ಒಂದು ಬದಲಾವಣೆಗಳು ಭಾರತದಲ್ಲಿ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯ ಏನಿತ್ತು, ಈಕ್ವಾಲಿಟಿ ಆಫ್ ಆಪರ್ಚುನಿಟಿ, ಅದು ಮಿಸ್ ಆಗ್ತಾ ಇದೆ. ಎರಡನೇದು, ನಾವು ವಿಕಸಿತ ಭಾರತವನ್ನು ಮಾಡಿದಾಗ ವಿಕಸಿತ ಭಾರತ ಎಲ್ರಿಗೂ ವಿಕಸಿತವಾಗಿರಲ್ಲ, ಅದು ಕೆಲವರು ಮಾತ್ರ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಿರುತ್ತದೆ ಅಂತ ಹೇಳಿಕೊಟ್ಟಿದ್ದೀನಿ. ಸೊ ಅದರಿಂದ ಅವರು ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಸಾಕಷ್ಟು ಇದು ಮಾಡಿದ್ರು. ಆಮೇಲೆ ಪಾವರ್ಟಿ ಬಗ್ಗೆ ಏನು ಅಧ್ಯಯನ ಮಾಡಿದರು ಅವರು ಅಂತ ನಾವು ನೋಡೋಣ. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಬ್ಸರ್ವ್ಡ್ ದಟ್ ಪಾವರ್ಟಿ ಆಫ್ ದಿ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ ಈಸ್ ಕಾಂಟಿಂಜೆಂಟ್ ಪಾವರ್ಟಿ which is due to unequal distribution of natural resources and their denial to the poor. ಈ ಒಂದು ಪಾವರ್ಟಿನ ಅವರು ಈ ಕಾಲ್ಸ್ ಇಟ್ ಆಸ್ ಕಾಂಟಿಂಜೆಂಟ್ ಪಾವರ್ಟಿ, ಕಂಟಿನ್ಯೂಯಸ್ ಪಾವರ್ಟಿ, ಪಾವರ್ಟಿ ಫಾರ್ ಎವರ್. ಯಾಕೆ ಅಂತಂದರೆ ದಟ್ ಈಸ್ ಸಮ್ ಪ್ರೊಡಕ್ಟಿವ್ ರಿಸೋರ್ಸಸ್ ಅಥವಾ ನ್ಯಾಚುರಲ್ ರಿಸೋರ್ಸಸ್ ದೇ ಆರ್ ನಾಟ್ ಬೀಯಿಂಗ್ ಗಿವನ್ ಟು ದಿ ಡಿಪ್ರೆಸ್ಡ್ ಕ್ಲಾಸಸ್. ವಾಟರ್ ಇರ್ಬೋದು, ಲ್ಯಾಂಡ್ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಎನಿ ನ್ಯಾಚುರಲ್ ರಿಸೋರ್ಸಸ್. ಇವತ್ತು ಗಣಿಗಾರಿಕೆ ಯಾರು ಮಾಡ್ತಾ ಇದ್ದಾರೆ ನೀವು ಗಮನಿಸ್ಬೋದು, ಫಾರೆಸ್ಟ್ ಎಲ್ಲ ಯಾರು ಅಕ್ವೈರ್ ಮಾಡ್ತಾ ಇದ್ದಾರೆ ಅಂತ ನೀವು ಗಮನಿಸ್ಬೋದು, ಪ್ಲಾಂಟೇಷನ್ ಕ್ರಾಪ್ಸು. ಮತ್ತು ಬೇರೆ ಬೇರೆ ರೀತಿಯ ಒಂದು ಎಕ್ಸ್ಪ್ಲಾಯ್ಟೇಷನ್ನು, ನೀರಿನ ಎಕ್ಸ್ಪ್ಲಾಯ್ಟೇಷನ್ ಆಗಿರ್ಬೋದು, ಮರಳು ಎಕ್ಸ್ಪ್ಲಾಯ್ಟೇಷನ್ ಆಗಿರ್ಬೋದು, ಇನ್ನಿತರ ನ್ಯಾಚುರಲ್ ರಿಸೋರ್ಸಸ್ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾ ಇರೋರು ಯಾರಪ್ಪ ಅಂದರೆ ಇವರೆಲ್ಲ ಕ್ಯಾಪಿಟಲಿಸ್ಟ್, ಹಣ ಇರೋರು. ಸೊ ಬಡವರಿಗೆ ಈ ವಸ್ತುಗಳು ಸಿಗ್ತಾ ಇಲ್ಲ. ಬಡವರು ಇನ್ಫ್ಯಾಕ್ಟ್ ನಾನು ಮೊನ್ನೆ ಯಾವುದೋ ಒಂದು ಹಾವೇರಿದು ಅನಿಸುತ್ತೆ, ಹಾವೇರಿನಲ್ಲಿ ಪೊಲ್ಯೂಷನ್ ಆಗ್ತಿರೋದು ನಾನು ನೋಡ್ತಾ ಇದ್ದೆ. ನಾನು ಕಳಿಸ್ಕೊಟ್ಟೆ KSPCB ಚೇರ್ಪರ್ಸನ್ ಅವ್ರಿಗೆ, ಏನು ಹಿಂಗಾಗ್ತಾಯಿದೆ ಇಲ್ಲಿ ಪೊಲ್ಯೂಷನ್ ಅಂತಂದ್ಬಿಟ್ಟು. ಇವತ್ತು ಡೆಲ್ಲಿನಲ್ಲಿ ಪೊಲ್ಯೂಷನ್ ನೋಡಿ ಗಮನಿಸಿ. ಸೊ ಇದೆಲ್ಲ ಏನಾಗ್ತಾಯಿದೆ, ದರ್ ಇಸ್ ನೋ ಲಿಮಿಟ್ ಫಾರ್ ಪ್ರಾಫಿಟ್. ಈ ಕ್ಯಾಪಿಟಲಿಸ್ಟ್ಗಳಿಗೆ ಒಂದು ಲಿಮಿಟೇ ಇಲ್ಲ ಪ್ರಾಫಿಟ್ ಮಾಡೋದಕ್ಕೆ, ಏನು ಸಿಗುತ್ತೆ ಅದರಲ್ಲೆಲ್ಲ ಪ್ರಾಫಿಟ್ ಮಾಡುವಂಥದ್ದು. ಸೊ ಇಂಥ ಒಂದು ಸಂದರ್ಭದಲ್ಲಿ ಅವರು ಕಾಮನ್ ಪ್ರಾಪರ್ಟಿ ರಿಸೋರ್ಸಸ್ ಅಂತ ಏನು ಹೇಳ್ತೀವಿ ನಾವು, ಈ ನೆಲ, ಗಾಳಿ, ನೀರು, ಇವುಗಳನ್ನು ಕೂಡ ಅವರು ಎಕ್ಸ್ಪ್ಲಾಯ್ಟ್ ಮಾಡಿ ನಮಗೆ ಸಿಗದಂಗೆ, ಜನಸಾಮಾನ್ಯರಿಗೆ ಸಿಗದೇ ಇರೋ ಹಾಗೆ ಮಾಡ್ತಾ ಇರುವಂಥ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಸೊ ಈಗ ಏನಾಗ್ತಾಯಿದೆ, ಹೆಲ್ತ್ ಕಾಸ್ಟ್ ಜಾಸ್ತಿ ಆಗ್ತಾಯಿದೆ. ಈಗ ನಾನು UPCLಲ್ಲಿ ಸ್ಟಡಿ ಮಾಡಿ, ಇಲ್ಲೇ ಉಡುಪಿ ಪವರ್ ಕಾರ್ಪೊರೇಷನ್ ಲಿಮಿಟೆಡನ್ನು ಸ್ಟಡಿ ಮಾಡಿ, ಎಸ್ ಎ ಎಕ್ಸ್ಪರ್ಟ್ ಕಮಿಟಿ ಆಫ್ NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲಲ್ಲಿ ಬಂದು ಇಲ್ಲಿ ಸ್ಟಡಿ ಮಾಡಿ ಅದಾನಿ ಕಂಪ್ನಿ ಮೇಲೆ 52 crores ಕಾಂಪನ್ಸೇಷನ್ ಕೊಡಬೇಕು ಅಂತ ರಿಪೋರ್ಟ್ ಕೊಟ್ಟಿದ್ದೀನಿ. ಅದು ಅಕ್ಸೆಪ್ಟ್ ಆಗಿದೆ NGTನಲ್ಲಿ, ಬಟ್ ಅದನ್ನು ಪೇ ಮಾಡ್ತಾ ಇಲ್ಲ. ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಆ ಒಂದು ರಿಪೋರ್ಟ್ ಮೇಲೆ. ಸೊ ಈ ರೀತಿಯ ಒಂದು ಪರಿಸ್ಥಿತಿ ಈ ಭಾರತದಲ್ಲಿ ಆಗ್ತಿರುವಂಥದ್ದನ್ನು ನಾವು ಗಮನಿಸ್ಬೋದು. ಬಟ್ ಅಲ್ಲಿನ UPCL ಸುತ್ತಮುತ್ತಲಿನ ಹಳ್ಳಿಗಾಡಿನ ಜನರನ್ನು ನೋಡಿದಾಗ ಅಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ.
ನಾನು ಅವರ ಕೊಟ್ಟಿಗೆಗೆ ವಿಸಿಟ್ ಮಾಡಿ ನೋಡಿದಾಗ ದನಗಳಿಗೆ ಮೈ ಮೇಲೆಲ್ಲ ಸ್ಕಿನ್ ಡಿಸೀಸ್ ಆಗಿತ್ತು, ಮತ್ತು ಅವರ ಪಾತ್ರೆಗಳೆಲ್ಲ ರಸ್ಟ್ ಹಿಡಿದಿತ್ತು, ಆ ನೀರು ಬಾವಿಲಿ ನೀರು ಪಾಚಿ ಆಗಿತ್ತು. ತೆಂಗಿನ ಮರಗಳಿದೆ, ಬಟ್ ರೆಂಬೆಗಳು ಕಾಯಿಗಳೇನೂ ಇಲ್ಲ, ಬೋಳಾಗಿರುವಂಥ ತೆಂಗಿನ ಮರ ಇದೆ. ಸೊ ಇಂಥ ಪರಿಸ್ಥಿತಿಯನ್ನು ನೋಡಿಕೊಂಡು ಸರ್ಕಾರಗಳು ಕೂತ್ಕೊಂಡಿದ್ದಾವೆ. ಇದು ಯಾರ ಪರವಾಗಿ ಕೆಲಸ ಮಾಡ್ತಾಯಿದೆ ಅಂದರೆ ಸರ್ಕಾರ ಶ್ರೀಮಂತರ ಪರವಾಗಿ ಕೆಲಸವನ್ನು ಮಾಡ್ತಿರುವಂಥದ್ದು. ಸೊ ಹಾಗಾಗಿ ಪಾವರ್ಟಿ ಅನ್ನೋದು ಇದು ಕಂಟಿನ್ಯೂಸ್ ಆಗಿರ್ತದೆ ಅವ್ರಿಗೆ, ಕಾಂಟಿಂಜೆಂಟ್ ಪಾವರ್ಟಿ. ನಾವು ಇಂಡಿಯಾ ಎಸ್ ಹೈಯೆಸ್ಟ್ ಇನ್ಕಮ್ ಆ್ಯಂಡ್ ವೆಲ್ತ್ ಇನ್ಇಕ್ವಾಲಿಟಿ ಇನ್ ದಿ ವರ್ಲ್ಡ್. ಸೊ ಹೀಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಈ ಒಂದು ಪಾವರ್ಟಿ ಬಗ್ಗೆ ಅಂತಂದರೆ, ಸೋಷಿಯಲ್ ಆ್ಯಂಡ್ ಇಂಡಿವಿಜುವಲ್ ಎಫಿಷಿಯನ್ಸಿ ರಿಕ್ವೈರ್ಸ್ ಅಸ್ ಟು ಡೆವಲಪ್ ದಿ ಕೆಪಾಸಿಟಿ ಆಫ್ ಎನ್ ಇಂಡಿವಿಜುವಲ್ ಟು ದಿ ಪಾಯಿಂಟ್ ಆಫ್ ಕಾಂಪಿಟೆನ್ಸಿ ಟು ಚೂಸ್ ಆ್ಯಂಡ್ ಮೇಕ್ ಹಿಸ್ ಓನ್ ಕೆರಿಯರ್. ದಿಸ್ ಪ್ರಿನ್ಸಿಪಲ್ ಈಸ್ ವಯಲೇಟೆಡ್ ಇನ್ ದಿ ಕ್ಯಾಸ್ಟ್ ಸಿಸ್ಟಮ್. ಪ್ರತಿಯೊಬ್ಬರಿಗೂ, ನಾನು ಜಾಸ್ತಿ ಟೈಮ್ ತಗೊಳ್ತಾ ಇದ್ದೀನಿ ಅನಿಸುತ್ತೆ, ಇನ್ನೊಂದು 10-15 ನಿಮಿಷದಲ್ಲಿ ಟೈಮ್ ಇದೆಯಾ ಅಥವಾ ನಾನು ಮುಗಿಸ್ಬಿಡ್ಲಾ ಒಂದು 10-15 ನಿಮಿಷದಲ್ಲಿ? ಯಾರೂ ಇಲ್ವಾ? ಸೊ ಹಂಗಾರೆ ಇನ್ನೊಂದು 2 hours ಮಾತಾಡ್ತೀನಿ. ಎಲ್ರಿಗೂ ಅರ್ಥ ಆಗ್ತಾ ಇದೆಯಾ ವಿದ್ಯಾರ್ಥಿಗಳೇ? ಅರ್ಥ ಆಗ್ತಾ ಇದೆ ನಿಮಗೆ ನಾನು ಹೇಳ್ತಾ ಇರೋದು? ಏನು ಮಾತಾಡ್ತಾ ಇಲ್ಲ, ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಭಾರತದಲ್ಲಿ ಏನಾಗ್ತಾಯಿದೆ ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಓಕೆ, ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ, ಈ ಒಂದು ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು ಅಂದರೆ ಈ ಒಂದು ಅಡೆತಡೆಗಳಿರಬಾರ್ದು, ಇಂಪಿಡಿಮೆಂಟ್ಸ್ ಅಂತ ಏನು ಹೇಳ್ತೀವಿ. ಆ ಇಂಪಿಡಿಮೆಂಟ್ಸಲ್ಲಿ ಕ್ಯಾಸ್ಟ್ ಸಿಸ್ಟಮು ಕೂಡ ಒಂದು. ಈಗ ಬೆಳಿಗ್ಗೆ ಮಾತಾಡಿದ್ರಲ್ಲ, ಪಂಚಲಿಂಗ ಮಾತಾಡಿದ್ರಲ್ಲ, ಅವರು ಹೇಳ್ತಾಯಿದ್ರು ಊಟದ ಸಂದರ್ಭದಲ್ಲಿ ಏನು ಹೇಳ್ತಾಯಿದ್ರು ಅಂತಂದರೆ, ಆಗಿನ ಕಾಲದಲ್ಲ ಈಗಿನ ಕಾಲದಲ್ಲೂ ಇದೆ, ಅದು ಬೇರೆ ವಿಷಯ. ಯಾರೋ ಒಬ್ಬರು ಹೈಯರ್ ಕ್ಯಾಸ್ಟ್ ಅವನು ಲೋಯರ್ ಕ್ಯಾಸ್ಟ್ ಅವನಿಗೆ ಹೊಡಿತಾ ಇದ್ದ. ಯಾಕೆ ಹೊಡಿತಾ ಇದ್ದ ಅಂತಂದರೆ, ನೀನು ನಮ್ಮ ಕೇರಿಗೆ ಎಂಟ್ರಾಗಿದೆಯಾ ಅಥವಾ ನಮ್ಮ ನೀರು ಕುಡಿದಿದೆಯಾ ಅಥವಾ ಇನ್ನೊಂದು ಮಾಡಿದೆಯಾ ಅಂತ. ಸೊ ಈ ರೀತಿಯ ಒಂದು ಕ್ಯಾಸ್ಟ್ ಸಿಸ್ಟಮ್ ಇದ್ದಾಗ ಒಬ್ಬ ವ್ಯಕ್ತಿಯ ಮನಸ್ಥಿತಿ ಹೇಗೆ ವಿಕಸಿತ ಆಗುತ್ತೆ, ಒಬ್ಬ ವ್ಯಕ್ತಿಯ ಮನಸ್ಸು ಹೇಗೆ ಫ್ರೀಯಾಗಿರುತ್ತೆ, ಇರೋಕ್ಕೆ ಚಾನ್ಸಸ್ಸೇ ಇಲ್ಲ. ಅದು ರಿಸ್ಟ್ರಿಕ್ಟ್ ಆಗಿಬಿಡ್ತದೆ. ಮೈಂಡ್ ಏನಾಗುತ್ತೆ, ತುಂಬ ಸಂಕುಚಿತ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಈ ಪಾವರ್ಟಿಗೆ ಪ್ರಮುಖವಾದ ಕಾರಣ ಏನಪ್ಪ ಅಂತಂದರೆ, ಭಾರತದಲ್ಲಿರುವಂಥ ಕ್ಯಾಸ್ಟ್ ಸಿಸ್ಟಮ್. ಆ ಕ್ಯಾಸ್ಟ್ ಸಿಸ್ಟಮಿಂದ ಈ ಒಂದು ಅಭಿವೃದ್ಧಿ ಸಂಪೂರ್ಣವಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ಯಾಸ್ಟ್ ಸಿಸ್ಟಮ್ನ ಹೋಗಬೇಕು ಅಂತ ಹೇಳ್ತಾರೆ. ಸೊ ಅದರಿಂದ ಏನಾಗ್ತದೆ, ಅಂಬೇಡ್ಕರ್ ಸಿಸ್ಟಮ್ ಆಫ್ ಗ್ರ್ಯಾಜುಯೇಷನ್ ಆಫ್ ಲೇಬರ್ ಇನ್ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಪ್ರಿವೆಂಟಿಂಗ್ ಮೊಬಿಲಿಟಿ ಆಫ್ ಲೇಬರ್ ಇಸ್ ಎ ಕಾಸ್ ಫಾರ್ ಮಚ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಇನ್ ದಿ ಕಂಟ್ರಿ. ಯಾಕೆ ಅಂತಂದರೆ, ಅವರು ಯಾವ ಕಾಸ್ಟಲ್ಲಿ ಹುಟ್ಟಿರ್ತಾರೆ ಅದೇ ಕೆಲಸ ಮಾಡ್ಕೊಂಡಿರ್ತಾರೆ, ಬೇರೆ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಇರೋದಿಲ್ಲ. ಅದಕ್ಕೆ ಅವ್ರೇನು ಹೇಳ್ತಾರೆ, ಹಳ್ಳಿಯನ್ನು ಬಿಟ್ಟು ಜನರೆಲ್ಲ ಸಿಟಿಗೆ ಹೋಗಬೇಕು, ಅವಾಗ ಕ್ಯಾಸ್ಟ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಬಟ್ ಸಿಟಿನಲ್ಲೂ ಕೂಡ ಕ್ಯಾಸ್ಟಿಸಮ್ ಜಾಸ್ತಿ ಆಗ್ತಿರೋಂಥದ್ದನ್ನ ನೀವು ಗಮನಿಸ್ಬೋದು. ವೆಜ್ ತಿಂತೀರಾ, ನಾನ್ ವೆಜ್ ತಿಂತೀರಾ ಅಂತೆಲ್ಲ ರೆಂಟಿಗೆ ಕೊಡುವಾಗ ಕೇಳ್ತಾರೆ ಫಸ್ಟು. ಆಮೇಲೆ ನಾನ್ ವೆಜ್ ಅಂತಂದರೆ ಆಮೇಲೆ ನೆಕ್ಸ್ಟ್ ಯಾವ ಕಾಸ್ಟ್ ಅಂತ ಆಮೇಲೆ ಸ್ಟಾರ್ಟ್ ಮಾಡ್ತಾರೆ, ಹೀಗೆ. ಸೊ ಈ ರೀತಿ ಇದ್ದಾಗ ಹೇಗೆ ನಾವು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನೋದು ಅವರ ಒಂದು ಚಿಂತನೆಗಳು. ಮತ್ತು ಇಂಡಸ್ಟ್ರಿಯಲೈಸೇಷನ್ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, ಕ್ಯಾಸ್ಟ್ ಸಿಸ್ಟಮ್ ಹಾರ್ಮ್ಫುಲ್ ಇದ್ದಾಗ ಅಥವಾ ಕ್ಯಾಸ್ಟ್ ಸಿಸ್ಟಮ್ ಹಳ್ಳಿಗಳಲ್ಲಿ ಜಾಸ್ತಿ ಇರೋದ್ರಿಂದ ಇಂಡಸ್ಟ್ರಿಯಲೈಸೇಷನ್ ಜಾಸ್ತಿ ಆದಂತೆ ಈ ಒಂದು ಅಗ್ರಿಕಲ್ಚರ್ ಡಿಪೆಂಡ್ ಆಗಿರುವಂಥವರು ಇಂಡಸ್ಟ್ರಿಗೆ ಹೋದಾಗ ಅಲ್ಲಿ ಅವರ ಜೀವನ ಮಟ್ಟ ಅಭಿವೃದ್ಧಿ ಆಗುತ್ತೆ. ತಮ್ಮ ಏನು ಒಂದು ಕುಲಕಸುಬು ಏನಿರ್ತದೆ ಅದನ್ನು ಬಿಟ್ಟು ಹೋಗ್ಬೋದು. ಅದರಿಂದ ಅವರು ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತ ಅವರು ಹೇಳ್ತಾರೆ. ಮತ್ತು ಲೇಬರ್ ಮತ್ತು ಎಂಪ್ಲಾಯ್ಮೆಂಟ್ ಬಗ್ಗೆ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ಒಂದು ಸಂಕ್ಷಿಪ್ತವಾಗಿ ನೀವು ಹೇಳ್ತೀನಿ. ಈಗ ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, ಈ ಒಂದು ಲೇಬರ್ ಆರ್ಗನೈಜೇಷನ್ಸು ಅಥವಾ ಲೇಬರ್ ಯೂನಿಯನ್ಸ್ ಎಲ್ಲ ಸತ್ತೋಗ್ಬಿಟ್ಟಿದೆ. ಯಾಕೆ ಸತ್ತೋಗ್ಬಿಟ್ಟಿದೆ ಅಂತಂದರೆ, ಅವರು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಭಾಳ ಬ್ಯೂಟಿಫುಲ್ಲಾಗಿ. ಯಾಕಂತಂದರೆ, ಒಬ್ಬ ವ್ಯಕ್ತಿಗೆ ಕೆಲಸ ಬೇಕಾಗಿರ್ತದೆ,
ಅವನಿಗೆ ಕೆಲಸ ಸಿಗುತ್ತೆ, ಅವ್ನು ಲೇಬರ್ ಯೂನಿಯನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ಯಾಕೆ ಅಂತಂದರೆ ಅವನಿಗೆ ಕೆಲಸವೇ ಇಂಪಾರ್ಟೆಂಟ್ ಆಗಿರ್ತದೆ, ಯೂನಿಯನ್ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಹಾಗಿದ್ದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ ಅಂದರೆ, ಅವನು ಕೆಲಸ ಮಾಡ್ತಾ ಇಲ್ಲ, ಅವನು ಸ್ಲೇವರಿ ಆಗಿದ್ದಾನೆ. ಸ್ಲೇವರಿ ಅಂತಂದರೆ ಹೇಗೆ ಸ್ಲೇವರಿ ಆದ ಅವನು ಕೆಲಸ ಮಾಡುವಾಗ ಅಂತ ಹೇಳಿದ್ರೆ, ಅವನು ಈಸ್ ನಾಟ್ ವರ್ಕಿಂಗ್ ಮೆಂಟಲಿ ಫ್ರೀ, ಅಂದರೆ ಅವನು ಸ್ವಾತಂತ್ರ್ಯವನ್ನು ಕಳ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ ಅಲ್ಲಿ ಅಂತ. ಈಗೆಲ್ಲ ನಾವು ಒಂದು ಸರ್ವಿಸ್ ಸೆಕ್ಟರ್ ಡಾಮಿನೇಟೆಡ್ ಕಂಟ್ರಿ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಈಗ ಸಾಫ್ಟ್ವೇರ್ ಇಂಡಸ್ಟ್ರೀಸ್ನಲ್ಲಿ ಅವರೆಲ್ಲ ವರ್ಕ್ ಮಾಡ್ತಿರೋರು ಏನು ಅಂತಂದರೆ, ದೇ ಆರ್ ಮಾಡ್ರನ್ ಸ್ಲೇವರ್ಸ್. ಅವ್ರಿಗೆ ರಜಾ ಸಿಗೋದಿಲ್ಲ, 16 ಅವರ್ಸ್ ವರ್ಕ್ ಮಾಡಿ ಅಂತ ಹೇಳ್ತಾರೆ, ಇದಕ್ಕಿದಾಗಲೇ ಹೈರ್ ಆ್ಯಂಡ್ ಫೈರ್ ಮಾಡ್ತಾರೆ, ಜಾಬ್ ಸೆಕ್ಯೂರಿಟಿನೇ ಇರೋದಿಲ್ಲ. ಸೊ ಆವಾಗ ಅವರು ಯೂನಿಯನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆಯಾ? ಇಲ್ಲ. ಸೊ ಆಗ ಅವರು ಇದ್ರೂ ಕೂಡ ಸ್ವಾತಂತ್ರ್ಯವನ್ನು ಕಳ್ಕೊಂಡು ಬದುಕ್ತಾ ಇರ್ತಾರೆ. ಕಾನ್ಸ್ಟಿಟ್ಯೂಷನ್ ಸ್ವಾತಂತ್ರ್ಯ ಕೊಟ್ಟಿರ್ಬೋದು, ಬಟ್ ಅಲ್ಲಿ ಆ ಕಂಪನಿ ಒಳಗಡೆ ಸ್ವಾತಂತ್ರ್ಯ ಇರಲ್ಲ ನಿಮಗೆ. ಸೊ ಇಂಥ ಒಂದು ಪರಿಸ್ಥಿತಿಯನ್ನು ಅವರು ಆವಾಗ ಭಾಳ ಹಿಂದೆನೇ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು. ಸೊ ಅಂಬೇಡ್ಕರ್ ರೋಟ್, ದಿ ಫಿಯರ್ ಆಫ್ ಸ್ಟಾರ್ವೇಷನ್, ದಿ ಫಿಯರ್ ಆಫ್ ಲೂಸಿಂಗ್ ಎ ಹೌಸ್, ದಿ ಫಿಯರ್ ಆಫ್ ಲೂಸಿಂಗ್ ಎ ಸೇವಿಂಗ್ಸ್, ಇಫ್ ಎನಿ, are factors too strong to permit a man to stand out for his fundamental rights. Fundamental rights ಅಂದರೆ ಫ್ರೀಡಮ್. ಈ ಫ್ರೀಡಮ್ ಪರವಾಗಿ ಅವನಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಈ ಹ್ಯಾಸ್ ಎ ಫಿಯರ್ ಆಫ್ ಸ್ಟಾರ್ವೇಷನ್, ಫಿಯರ್ ಆಫ್ ಲೂಸಿಂಗ್ ಜಾಬ್. ಇವತ್ತು ಅದೇ ಪರಿಸ್ಥಿತಿಗೆ ನಾವು ಎಲ್ಲ ಲೇಬರರ್ಸನ್ನು ನೂಕಿದ್ದೀವಿ. ಸೊ ತುಂಬ ವಿಚಾರಗಳಿದೆ, ನಾನು ಜಾಸ್ತಿ ಮತ್ತು ಕ್ಯಾಪಿಟಲಿಸಮ್ ಬಗ್ಗೆ ನಾನು ಹೇಳಲೇಬೇಕಾಗುತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಂಡಸ್ಟ್ರಿಯಲೈಜೇಷನ್ ಆಗಬೇಕು, ಅದರಿಂದ ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ಸರ್ಪ್ಲಸ್ ಲೇಬರು ಅಗ್ರಿಕಲ್ಚರಿಂದ ಮಾಡ್ರನ್ ಲೇಬರರ್ಸ್ ಆಗಿ ಅಥವಾ ಅರ್ಬನ್ ಸೆಂಟರ್ಸ್ಗೆ ಹೋಗ್ತಾರೆ, ಅವೆಲ್ಲ ಹೇಳಿದ್ರು. ಆದರೆ ಈ ವಾಸ್ ಎಗನೆಸ್ಟ್ ಕ್ಯಾಪಿಟಲಿಸಮ್. ಏನು ಕ್ಯಾಪಿಟಲಿಸಮ್ ಅಂತಂದರೆ, you see, although the Ambedkar spoke out in favor of industrialization and urbanization, he also warned of the ills of capitalism, arguing that unfettered, unrestricted capitalism could turn into a force of oppression and exploitation. Unfettered ಅಂದರೆ ಅನ್ರಿಸ್ಟ್ರಿಕ್ಟೆಡ್ ಕ್ಯಾಪಿಟಲಿಸಮಿಂದಾಗಿ ಏನಾಗುತ್ತೆ ಅಂದರೆ, ದಟ್ ಲೀಡ್ಸ್ ಟು ಅಪ್ರೆಷನ್ ಆ್ಯಂಡ್ ಎಕ್ಸ್ಪ್ಲಾಯ್ಟೇಷನ್. ಇವತ್ತು ಏನಾಗ್ತಾ ಇದೆ ವಿಶ್ವದಲ್ಲಿ, ಅಮೇರಿಕ ಯಾಕೆ ಇರಾನ್ನ ಒಂದು ರಾಷ್ಟ್ರವನ್ನು, ಅಲ್ಲಿರುವಂತಹ ಪ್ರೆಸಿಡೆಂಟನ್ನು ಕೆಮೆನಿನನ್ನು ಒಡೆದು ಉರುಳಿಸಿದ್ದಾರೆ ಅಂತಂದರೆ, ಬಿಕಾಸ್ ಆಫ್ ದಿಸ್ ಕ್ಯಾಪಿಟಲಿಸಮ್. ಟ್ರಂಪ್ ಯಾರು? ಈಸ್ ಎ ಕ್ಯಾಪಿಟಲಿಸ್ಟ್. ಸೊ ಈಗೇನಾಗಿದೆ ಕಾಲ ಅಂತಂದರೆ, ಮೊದಲು ಪೊಲಿಟಿಷಿಯನ್ಸು ರೂಲ್ ಮಾಡ್ತಾಯಿದ್ರು, ಈಗ ಕ್ಯಾಪಿಟಲಿಸ್ಟೇ ಅಧಿಕಾರವನ್ನು ಹಿಡ್ಕೊಂಡಿರುವಂಥ ಕಾಲ. ಕ್ಯಾಪಿಟಲಿಸ್ಟ್ ಭಾರತದಲ್ಲಿ ಒಂದು ಪರಿಸ್ಥಿತಿ ಇದ್ದರೆ, ಅಮೆರಿಕದಲ್ಲಿ ಇನ್ನೂ ಕೆಟ್ಟ ಪರಿಸ್ಥಿತಿ. ಅಮೆರಿಕದಲ್ಲಿ ಏನು ಪರಿಸ್ಥಿತಿ ಅಂದರೆ, ಕ್ಯಾಪಿಟಲಿಸ್ಟ್ ಆರ್ ರೂಲಿಂಗ್ ದಿ ಕಂಟ್ರಿ. ಸೊ ಈಗ ಏನಾಗ್ತಾಯಿದೆ, ಅಪ್ರೆಷನ್ ಮತ್ತು ಎಕ್ಸ್ಪ್ಲಾಯ್ಟೇಷನ್ಗೆ ಕಾರಣ ಆಗ್ತಿರುವಂಥದ್ದು ಅವರ ರೂಲ್ಸು, ರೆಗ್ಯುಲೇಷನ್ಸು. ಭಾರತದಲ್ಲಿ ಏನಿದೆ ಅಂತಂದರೆ, ಭಾರತದಲ್ಲಿ ಕ್ಯಾಪಿಟಲಿಸ್ಟು ಇಂಡೈರೆಕ್ಟಾಗಿ ಬ್ಯಾಕ್ ಡೋರಿಂದ ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ಸರ್ಕಾರವನ್ನು. ಸೊ ಅದರಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಾರ್ನ್ ಮಾಡಿದರು, ಕ್ಯಾಪಿಟಲಿಸಮ್ ಬಗ್ಗೆ ವಾರ್ನ್ ಮಾಡಿದರು. ಇಟ್ ವಾಸ್ ಅಂಬೇಡ್ಕರ್ ಹೂ ಪ್ರಪೋಸ್ ಟು ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ದಟ್ ದಿ ಚಾಪ್ಟರ್ ಆನ್ ಫಂಡಮೆಂಟಲ್ ರೈಟ್ಸ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಶುಡ್ ಇನ್ಕ್ಲೂಡ್ ಬೋತ್ ನೆಗೆಟಿವ್ ರೈಟ್ಸ್ ರಿಲೇಟಿಂಗ್ ಟು ಸಿವಿಲ್ ಲಿಬರ್ಟೀಸ್ as well as positive rights relating to social and economic justice. In a memorandum on this subject, Ambedkar outlined his vision of the right of citizenship in a free India and explained why it would entail extensive state control over the economy. ಅದರಿಂದ ಸ್ಟೇಟ್ ಕಂಟ್ರೋಲು ಎಕಾನಮಿ ಮೇಲೆ ಇರಬೇಕು ಅಂತ ಅವರು ವಾದ ಮಾಡ್ತಾಯಿದ್ರು. ಸ್ಟೇಟ್ಗೆ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಇವತ್ತೇನಾಗ್ತಾ ಇದೆ, ಭಾರತದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳು ಎರಡೂ ಹೆಚ್ಚಾಗ್ತಿರುವಂಥದ್ದು. ಅವರು ಹೇಳ್ತಾರೆ, ಹಿಸ್ಟ್ರಿ ಸೋಸ್ ದಟ್ ವೇರ್ ಎಥಿಕ್ಸ್ ಆ್ಯಂಡ್ ಎಕನಾಮಿಕ್ಸ್ ಕಮ್ ಇನ್ ಕಾನ್ಫ್ಲಿಕ್ಟ್, ವೆರಿ ಇಂಪಾರ್ಟೆಂಟ್ ಸೆಂಟೆನ್ಸ್, ವಿಕ್ಟ್ರಿ ಈಸ್ ಆಲ್ವೇಸ್ ವಿತ್ ಎಕನಾಮಿಕ್ಸ್. ವೆಸ್ಟೆಡ್ ಇಂಟ್ರೆಸ್ಟ್ ಹ್ಯಾವ್ ನೆವರ್ ಬೀನ್ ನೋನ್ ಟು ಹ್ಯಾವ್ ವಿಲ್ಲಿಂಗ್ಲಿ ಡಿವೆಸ್ಟೆಡ್ ದೆಮ್ಸೆಲ್ಸ್ ಅನ್ಲೆಸ್ ದೇರ್ ವಾಸ್ ಸಫಿಷಿಯೆಂಟ್ ಫೋರ್ಸ್ ಟು ಕಾಂಪೆಲ್ ದೆಮ್. ಅದರಿಂದ ಗೌರ್ಮೆಂಟು ಈ ಕ್ಯಾಪಿಟಲಿಸ್ಟನ್ನ ಕಂಟ್ರೋಲ್ ಮಾಡಲೇಬೇಕು ಅಂತ ಆವಾಗಲೇ ಹೇಳಿದರು. ಈಗ ಈ ಒಂದು ಪರಿಸ್ಥಿತಿಗೆ ಇದೇ ಕಾರಣ.
ಸೊ ಎಕನಾಮಿಕ್ ಪ್ಲಾನಿಂಗು ವಾಟರ್ ಬಗ್ಗೆ ಮಾಡಿದ್ರು, ಪೋಸ್ಟ್ ವಾರ್ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದರು. ಪೋಸ್ಟ್ ವಾರ್ ಬಗ್ಗೆ ಪ್ಲಾನ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಕಾರ್ಡಿಂಗ್ ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಟು ರೈಸ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದಿ ಪೀಪಲ್ ಆಸ್ ಎ ಹೋಲ್ ಆ್ಯಂಡ್ ಟು ಎನ್ಶ್ಯೂರ್ ಎಂಪ್ಲಾಯ್ಮೆಂಟ್ ಫಾರ್ ಆಲ್. To that end, the purchasing power of the people was to be increased by improvement in the efficiency and consequently the productivity of the labor on the one hand, and simultaneously development and recognition, reorganization of agriculture and industries and service on the other. ನೋಡಿ ಅವರೇ ಆಗಿನ ಒಂದು ಇದರಲ್ಲೇ ಹೇಗೆ ಹೇಳಿದ್ದಾರೆ ಅಂತಂದರೆ, ಪರ್ಚೇಸಿಂಗ್ ಪವರು ಜನರದ್ದು ಜಾಸ್ತಿ ಆಗಬೇಕು, ಅದರಿಂದ ಎಫಿಷಿಯನ್ಸಿ ಹೆಚ್ಚಾಗುತ್ತೆ ಮತ್ತು ಪ್ರೊಡಕ್ಟಿವಿಟಿ ಆಫ್ ಲೇಬರ್ ಹೆಚ್ಚಾಗುತ್ತೆ, ಇಷ್ಟೆಲ್ಲವನ್ನು ಆವಾಗಲೇ ಹೇಳಿದರು. ಸೊ ಈಗೇನಾಗ್ತಾಯಿದೆ ಅಂತಂದರೆ, ಈಕ್ವಾಲಿಟಿ ಆಪರ್ಚುನಿಟಿ ಇಲ್ಲ, ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆಗ್ತಾ ಇಲ್ಲ ಜನರಿಗೆ, ಮತ್ತು ಎಫಿಷಿಯನ್ಸಿ ಇಲ್ಲ, ಇಂಪ್ರೂವ್ಮೆಂಟ್ ಇನ್ ಎಫಿಷಿಯನ್ಸಿ ಇಲ್ಲ, ಪ್ರೊಡಕ್ಟಿವಿಟಿ ಆಫ್ ದಿ ಲೇಬರು ಕಡಿಮೆ ಆಗ್ತಾಯಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸ್ತಾ ಇದ್ದೀವಿ ನಾವೆಲ್ಲ, ಲೇಬರ್ನ ಉಪಯೋಗಿಸ್ತಾನೇ ಇಲ್ಲ. ಬಟ್ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ನಾವು ಹೇಳ್ತೀವಿ ಭಾರತದಲ್ಲಿ. ಸೊ ಇಂಥ ಒಂದು ಪರಿಸ್ಥಿತಿ ಭಾರತಕ್ಕೆ ಬಂದಿರುವಂಥದ್ದು. ಅದಕ್ಕೆ ಸರಿಯಾದಂತಹ ಕಾನೂನುಗಳು, ಸರಿಯಾದಂಥ ಕಾರ್ಯಕ್ರಮಗಳು, ಸರಿಯಾದಂಥ ದಿಕ್ಕಿನಲ್ಲಿ ಭಾರತ ಹೋಗ್ತಾ ಇಲ್ಲ ಅಂತ ನಾನು ಹೇಳಬೇಕಾಗುತ್ತೆ. ಸೊ ಹಾಗಾಗಿ ಅವರು ಸಂವಿಧಾನದ ಆಶಯಗಳನ್ನು ಈಗಲೂ ಕೂಡ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ, ಈಕ್ವಾಲಿಟಿ ಆಫ್ ಸ್ಟೇಟಸ್ ಆ್ಯಂಡ್ ಆಪರ್ಚುನಿಟಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಎಲ್ಲ ಹೇಳಿದ್ದಾರೆ. ಪ್ರಮೋಷನ್ ಆಫ್ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಅಂತೆಲ್ಲ ಹೇಳಿದ್ದಾರೆ ಅವರೆಲ್ಲ. ಎಂಪವರ್ಮೆಂಟ್, ಸೋಷಿಯಲ್ ಎಂಪವರ್ಮೆಂಟ್, ಎಕನಾಮಿಕ್ ಎಂಪವರ್ಮೆಂಟ್, ಸೋಷಿಯಲ್ ಜಸ್ಟಿಸ್, ಪೊಲಿಟಿಕಲ್ ಎಂಪವರ್ಮೆಂಟ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ ಈ ರೀತಿಯ ಎಲ್ಲ ರಿಸೋರ್ಸಸ್ಗಳು ಅವರಿಗೆ ಪ್ರತಿಯೊಬ್ಬರಿಗೂ ಸಿಗಬೇಕು, ಆವಾಗ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರು. ಹಾಗೆ ಈಗ ಏನಾಗ್ತಾ ಇದೆ ಅಂತಂದರೆ, ಮೇಜರ್ ಔಟ್ಕಮ್ಸ್ ಆಫ್ ಕ್ಯಾಪಿಟಲಿಸಮ್, ಇನ್ಇಕ್ವಾಲಿಟಿ ಇನ್ ವೆಲ್ತ್, ಪ್ರೈವೇಟೈಸಿಂಗ್ ದಿ ಪ್ರಾಫಿಟ್ಸ್, ಯೂನಿವರ್ಸಲೈಸೇಷನ್ ಆಫ್ ದಿ ಲಾಸಸ್, inequality in health outcome, more disease, death due to social insecurity and environmental degradation, inequality in opportunity, promotion of artificial intelligence and replacing laborers, privatizing public assets ಆಗ್ತಿರುವಂಥದ್ದು ಭಾರತದಲ್ಲಿ. ಸೊ ಹೀಗಾಗಿ ಅವರು ಲಾಸ್ಟಲ್ಲಿ ಹೇಳಿದ್ರು, ಅಂಬೇಡ್ಕರ್ಸ್ ಎಕನಾಮಿಕ್ ಫಿಲಾಸಫಿ ಇನ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಆನ್ ದಿ 26th of January 1950 we are going to enter into a life of contradictions. In politics we will have equality, and in social and economic life we will have inequality. In politics we will be recognizing the principles of one man, one vote, and one vote, one value. In our social and economic life we shall, by reason of our social and economic structure, continue to deny the principle of one man, one value. How long shall we continue to live this life of contradictions? How long shall we continue to deny equality in our social and economic life? If we continue to deny it for long, we will do so only by putting our political democracy in peril. We must remove this contradiction at the earliest possible moment, or else those who suffer from inequality will blow up the structure of political democracy which this assembly has so laboriously built up. ಇದನ್ನು ಹೇಳ್ತಾರೆ. ಅಂದರೆ ನಾವು ಪೊಲಿಟಿಕಲ್ಲಾಗಿ ಈಕ್ವಾಲಿಟಿಯನ್ನು ಗಳಿಸಿರ್ಬೋದು, ಬಟ್ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನಾವು ಇನ್ನೂ ಅಸಮಾನರು. ಎಲ್ಲಿವರೆಗೆ ಈ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಇರ್ತದೋ ಆವಾಗ ಜನರು ಸಿಟ್ಟೆದ್ದು ಈ ಒಂದು ಪೊಲಿಟಿಕಲ್ ಡೆಮಾಕ್ರಸಿಯನ್ನು ನಿರ್ನಾಮ ಮಾಡ್ತಾರೆ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆವಾಗಲೇ ಹೇಳಿದ್ದು. ಆ ಕಾಲ ದೂರ ಇಲ್ಲ. ಯಾಕಂತಂದರೆ ನೀವು ನೋಡಿರ್ಬೋದು, ನೇಪಾಳದಲ್ಲಿ ಏನಾಯಿತು, ಶ್ರೀಲಂಕಾದಲ್ಲಿ ಏನಾಯಿತು, ಬಾಂಗ್ಲಾದೇಶದಲ್ಲಿ ಏನಾಯಿತು ಅಂತ. ಸೊ ಹಾಗಾಗಿ ಯುವಕರು ಮೇಲೆದ್ದು ಈ ಒಂದು ಸಿಸ್ಟಮನ್ನು ಹಾಳು ಮಾಡ್ತಾರೆ. ಈಗ ಧಾರವಾಡದಲ್ಲಿ ಒಂದು ಚಳುವಳಿ ಆದ ತಕ್ಷಣವೇ ಸರ್ಕಾರ ಎಚ್ಚೆತ್ಕೊಂಡಿದೆ. ಇದು ಬರೀ ಧಾರವಾಡದಲ್ಲಿ ಆಗುವಂಥದ್ದಲ್ಲ, ಇದು ದೇಶಾದ್ಯಂತ ಆಗಬೇಕಾದಂಥ ಒಂದು ಚಳುವಳಿ ಆಗಬೇಕಿದು. ಯುವಕರು ತಮ್ಮ ಹಕ್ಕುಗಳನ್ನು ತಾವು ಪಡ್ಕೋಬೇಕು, ಈಕ್ವಾಲಿಟಿ ಆಫ್ ಆಪರ್ಚುನಿಟೀಸ್ನ ಪಡ್ಕೋಬೇಕು. ಆವಾಗಲೇ ದೇಶ ಯಾರ್ದು? ನಮ್ಮದು, ಅದು ದೇಶ ಬೇರೆಯವ್ರದ್ದಲ್ಲ ಇದು. ಸೊ ನಮ್ಮ ದೇಶದಲ್ಲಿ ನಮಗೆಲ್ಲ ರೀತಿಯ ಬದುಕಲಿಕ್ಕೆ ಹಕ್ಕುಗಳಿದೆ. ಅದರಿಂದ ಅವುಗಳನ್ನು ಪಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕು. ಆವಾಗ ನಾವು ಭಾರತ ನಿಜವಾದ ಒಂದು ಅಭಿವೃದ್ಧಿ ಹೊಂದಿದ ದೇಶ, ಎಲ್ರಿಗೂ ಸೇರಿದ್ದು.
ಆವಾಗ ಮಾತ್ರ ಅಭಿವೃದ್ಧಿ ಹೊಂದಿದ ದೇಶ ಆಗುತ್ತೆ, ಮತ್ತು ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಎಲ್ರಿಗೂ ಸಿಕ್ಕಿದಾಗ ಅದು ಈಕ್ವಿಟಬಲ್ ಗ್ರೋತ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಸರ್ಕಾರಗಳು ಮೊದಲು ಸರ್ವಿಸ್ ಸರ್ಕಾರ ಆಗಿತ್ತು, ನಂತರ ಸೋಷಿಯಲ್ ವೆಲ್ಫೇರ್ ಅಥವಾ ಸೋಷಿಯಲ್ ಜಸ್ಟಿಸ್ಗೋಸ್ಕರ ಸರ್ಕಾರ ಇತ್ತು. ಈಗ ಸೆಲ್ಫ್ ಇಂಟ್ರೆಸ್ಟ್ ಸರ್ಕಾರಗಳು ಜಾಸ್ತಿ ಬಂದಿದೆ. ಈಗ ಇನ್ನೂ ಮುಂದೆ ಹೋಗಿ ಫೇಲ್ಯೂರ್ಗಳು ಜಾಸ್ತಿ ಆಗ್ತದೆ. ಸರ್ಕಾರದ ಫೇಲ್ಯೂರ್ಗಳು, ನೀವು ರಸ್ತೆ ಸರಿ ಮಾಡೋದಿಲ್ಲ, ಒಂದು ಆರೋಗ್ಯ ಹಾಸ್ಪಿಟಲ್ ಸರಿ ಇಲ್ಲ, ಒಂದು ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ, ಇವುಗಳನ್ನೆಲ್ಲ ನೋಡಿದಾಗ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಸ್ಟೇಟ್ ಫೇಲ್ಯೂರ್ನ ನಾವು ನೋಡ್ಬೋದು. ಸ್ಟೇಟ್ ಅಂತಂದರೆ ಇಡೀ ಸರ್ಕಾರದ ಫೇಲ್ಯೂರ್ನ ನಾವು ಗಮನಿಸ್ಬೋದು. ಸೊ ಈ ರೀತಿಯಾಗಿ ಸರ್ಕಾರಗಳು ಒಂದು ಕಡೆ ನಾವು 2047ಕ್ಕೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡ್ತೀವಿ ಅಂತ ಒಂದು ಸುಳ್ಳು ಘೋಷಣೆಯನ್ನು ಮಾಡುವಂಥದ್ದು. ಎರಡನೇದು ಇನ್ ರಿಯಾಲಿಟಿ ಜನರೆಲ್ಲ ಆರ್ಥಿಕ ಸಂಕಷ್ಟ, ಸಾಮಾಜಿಕ ಸಂಕಷ್ಟದಲ್ಲಿ ಇರುವಂಥದ್ದನ್ನ ನಾವು ಗಮನಿಸ್ಬೋದು. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಈಗಿರುವಂಥ ಪರ್ ಕ್ಯಾಪಿಟ ಇನ್ಕಮ್ ಭಾರತದ್ದು ಎಷ್ಟು ಅಂತಂದರೆ $2,562 ಪರ್ ಕ್ಯಾಪಿಟ. ಅಮೇರಿಕದ್ದು $80,000, ಚೈನಾದ್ದು $15,000. ನಾವು 2,652ರಿಂದ $15,000 ಹೆಚ್ಚು ಮಾಡಲಿಕ್ಕೆ ಭಾಳ ಕಷ್ಟ ಇದೆ. ಸೊ ಹಾಗಾಗಿ ಈ ಒಂದು ಮರೀಚಿಕೆಗಳನ್ನು ನಾವು ಮರಿಬೇಕು. ಒಂದು ಪ್ರಸ್ತುತ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಬದುಕಬೇಕು ಅನ್ನೋದು ನನ್ನ ಒಂದು ಆಶಯ. ಥ್ಯಾಂಕ್ ಯು. ಇಷ್ಟೊತ್ತು ವಿದ್ವತ್ಪೂರ್ಣ ಉಪನ್ಯಾಸವನ್ನು ನಾವೆಲ್ಲರೂ ಆಲಿಸಿದ್ದೇವೆ. ಉಪನ್ಯಾಸ ನೀಡಿದ ಡಾಕ್ಟರ್ ಕೃಷ್ಣರಾಜ್ ಸರ್ ಅವರಿಗೆ SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿರುವ ಪ್ರೊಫೆಸರ್ ಆರ್ ನಾಗಪ್ಪಗೌಡ ಸರ್ ಅವರು ಹೂಗಿಡ ಮತ್ತು ಪುಸ್ತಕ ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್.